ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪೊನ್ನಿಯಿನ್ ಸೆಲ್ವನ್ ಸಂಚಿಕೆ 14ಕ್ಕೆ ನಿಮ್ಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಮ್ಮ ಚೋಳ ಸಾಮ್ರಾಜ್ಯದಲ್ಲಿ ಎಂತಹ ಗೊಂದಲವಾದಂತಹ ಪರಿಸ್ಥಿತಿ ಇದೆ ಅಂದ್ರೆ, ಒಂದು ಕಡೆ ನಂದಿನಿ ದೇವಿಯವರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳ ಜೊತೆ ಸೇರ್ಕೊಂಡು ಚೋಳ ಸಾಮ್ರಾಜ್ಯವನ್ನ ಬೇರ್ ಸಮೇತ ಕಿತ್ತಾಕ್ಬೇಕು, ಮತ್ತೆ ಮುಖ್ಯವಾಗಿ ಆದಿತ್ಯ ಕರಿಕಾಲನ್ ಅವ್ರನ್ನ ಸಾಯಿಸಬೇಕು, ಅವ್ರ ಮೇಲೆ ದ್ವೇಷವನ್ನ ತೀರ್ಸ್ಕೋಬೇಕು, ಸೇಡ್ ತೀರ್ಸ್ಕೋಬೇಕು ಅಂತ ನಮ್ಮ ನಂದಿನಿ ದೇವಿಯವರು ಹೊಂಚಾಗ್ತಾ ಇದ್ದಾರೆ. ಮತ್ತೆ ಅವರು ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಅನ್ನ ಆಲ್ರೆಡಿ ಅವರು ಎಕ್ಸಿಕ್ಯೂಟಿವ್ ಮಾಡಾಗಿದೆ. ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂದ್ರೆ, ಈಗ ನಮ್ಮ ಪಾರ್ಥಿಬೇಂದ್ರ ಪಲ್ಲವನವ್ರನ್ನ ಮತ್ತೆ ಕಂದಮಾರನವ್ರನ್ನ ಈ ಇಬ್ಬರು ವ್ಯಕ್ತಿಗಳನ್ನು ಕೂಡ ಆದಿತ್ಯ ಕರಿಕಾಲನ್ ಅವ್ರ ಹತ್ರ ಕಳಿಸಿ ಆದಿತ್ಯ ಕರಿಕಾಲನ್ ಅವ್ರನ್ನ ಹೇಗಾದ್ರೂ ಮಾಡಿ ಕಡಂಬೂರ್ ಪ್ಯಾಲೇಸ್ಗೆ ಕರ್ಕೊಂಡ್ಬನ್ನಿ ನೀವು ಅಂತ ಹೇಳಿ ಈ ಇಬ್ಬರು ವ್ಯಕ್ತಿಗಳನ್ನು ಕೂಡ ಈಗ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಈ ಇಬ್ಬರು ವ್ಯಕ್ತಿಗಳು ಕೂಡ ನಮ್ಮ ನಂದಿನಿ ದೇವಿಯವರ ಸೌಂದರ್ಯದ ಬಲೆಗೆ ಬಿದ್ದಿರ್ತಾರೆ ಸ್ನೇಹಿತರೆ. ಅಂದ್ರೆ ನಮ್ಮ ನಂದಿನಿ ದೇವಿಯವ್ರನ್ನ ನಮ್ಮ ಪಾರ್ಥಿಬೇಂದ್ರ ಪಲ್ಲವನವರು ಕೋಡಿಕರೈ ಕಡಲ ತೀರದಲ್ಲಿ ಆಕಸ್ಮಿಕವಾಗಿ ಭೇಟಿಯಾದಾಗ ನಮ್ಮ ನಂದಿನಿ ದೇವಿಯವರ ಸೌಂದರ್ಯದ ಬಲೆಗೆ ಬಿದ್ದು ಅದನ್ನ ಅರ್ಥ ಮಾಡ್ಕೊಂಡಂತಹ ನಮ್ಮ ನಂದಿನಿ ದೇವಿಯವರು ಅವರ ಅನುಕೂಲಕ್ಕೆ ತಕ್ಕಂತೆ ಆ ಒಂದು ಸಂದರ್ಭವನ್ನ ಬಳಸಿಕೊಂಡು ನಮ್ಮ ನಂದಿನಿ ದೇವಿಯವರು ಪಾರ್ಥಿಬೇಂದ್ರ ಪಲ್ಲವನ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿರ್ತಾರೆ. ಹೀಗೆ ನಿಮ್ಮ ಬಾಸ್ ಆದಿತ್ಯ ಕರಿಕಾಲನ್ ಅವ್ರನ್ನ ಹೇಗಾದ್ರೂ ಮಾಡಿ ಕಡಂಬೂರ್ ಪ್ಯಾಲೇಸ್ಗೆ ಕರ್ಕೊಂಡ್ಬರೋದಕ್ಕಾಗುತ್ತಾ ಅಂತ ರಿಕ್ವೆಸ್ಟ್ ಮಾಡಿರ್ತಾರೆ. ಅದಕ್ಕೆ ನಮ್ಮ ಪಾರ್ಥಿಬೇಂದ್ರ ಪಲ್ಲವನ್ ಅವರು ಒಪ್ಕೊಂಡಿರ್ತಾರೆ. ನಂತರ ನಮ್ಮ ಕಂದಮಾರನ್ ಅವ್ರಿಗೆ ಒಂದು ಪತ್ರವನ್ನ ಕೊಟ್ಟು ಹೇಗಾದ್ರೂ ಮಾಡಿ ನಿನ್ನ ಬಾಸ್ ಆದಿತ್ಯ ಕರಿಕಾಲನ್ನ ಹೇಗಾದ್ರೂ ಮಾಡಿ ಕಡಂಬೂರ್ ಪ್ಯಾಲೇಸ್ಗೆ ಕರ್ಕೊಂಬಾ ಅಂತ ಹೇಳಿ ಜವಾಬ್ದಾರಿಯನ್ನ ವಹಿಸಿ ಈಗ ಕಳಿಸ್ಕೊಟ್ಟಿದ್ದಾರೆ. ಸೊ ಒಂದ್ ಕಡೆ ಪಾರ್ಥಿಬೇಂದ್ರ ಪಲ್ಲವನ್ ಅವ್ರನ್ನು ಕಳಿಸ್ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕಂದಮಾರನ್ ಅವ್ರ ಹತ್ರನೂ ಒಂದು ಪತ್ರವನ್ನ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಸೊ ಈ ಇಬ್ಬರು ವ್ಯಕ್ತಿಗಳು ಕೂಡ ಈಗ ನಮ್ಮ ಆದಿತ್ಯ ಕರಿಕಾಲನ್ ಅವ್ರನ್ನ ಕರ್ಕೊಂಡ್ಬರೋದಕ್ಕೆ, ಎಲ್ಲಿ ಕರ್ಕೊಂಡ್ಬರೋದಕ್ಕೆ, ಕಡಂಬೂರ್ ಪ್ಯಾಲೇಸ್ಗೆ ಕರ್ಕೊಂಡ್ಬರೋದಕ್ಕೆ ಈ ಇಬ್ಬರು ವ್ಯಕ್ತಿಗಳು ಕೂಡ ಈಗ ಕಾಂಚೀಪುರಕ್ಕೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಕುಂದವೈ ದೇವಿಯವರು ಕೂಡ ವಂದ್ಯದೇವನವ್ರಿಗೆ ಒಂದು ಪತ್ರವನ್ನ ಕೊಟ್ಟು ಹೇಗಾದ್ರೂ ಮಾಡಿ ಆದಿತ್ಯ ಕರಿಕಾಲನ್ನು ಕಡಂಬೂರ್ ಪ್ಯಾಲೇಸ್ಗೆ ಬರದೇ ಇರೋ ರೀತಿ ಅಥವಾ ಕಡಂಬೂರ್ ಪ್ಯಾಲೇಸ್ಗೆ ಹೋಗದೆ ಇರೋ ರೀತಿ ನೀನು ತಡಿಬೇಕು ಅಂತ ಹೇಳಿ ಒಂದು ಪತ್ರವನ್ನ ಕೊಟ್ಟು ಆ ಪತ್ರದಲ್ಲಿ ಅವರ ಸೈನ್ ಅನ್ನ ಹಾಕಿ ಈಗ ನಮ್ಮ ವಂದ್ಯದೇವನವ್ರನ್ನು ಕೂಡ ನಮ್ಮ ಕುಂದವೈ ದೇವಿಯವರು ಕಳಿಸ್ಕೊಟ್ಟಿದ್ದಾರೆ. ಒಂದ್ ಕಡೆ ನಂದಿನಿ ದೇವಿಯವರು ನೆಗೆಟಿವ್ ಕ್ಯಾರೆಕ್ಟರು, ಇನ್ನೊಂದು ಕಡೆ ಕುಂದವೈ ದೇವಿಯವರು ಪಾಸಿಟಿವ್ ಕ್ಯಾರೆಕ್ಟರು. ಸೊ ಹಾಗಾಗಿ ಈಗ ನಮ್ಮ ಕುಂದವೈ ದೇವಿಯವರ ಆದೇಶದ ಪ್ರಕಾರ ನಮ್ಮ ಆದಿತ್ಯ ಕರಿಕಾಲನ್ ಅವರು ಕಡಂಬೂರ್ ಪ್ಯಾಲೇಸ್ಗೆ ಹೋಗದೆ ಇರ್ತಾರ, ಅಥವಾ ಅವರು ನಂದಿನಿ ದೇವಿಯವರ ಪ್ರಕಾರ ಅಂದ್ರೆ ನಂದಿನಿ ದೇವಿಯವರ ಇಷ್ಟದಂತೆ ಅವರು ಕಡಂಬೂರ್ ಪ್ಯಾಲೇಸ್ಗೆ ಹೋಗ್ತಾರ, ಏನಾಗುತ್ತೆ ನಾವು ಕಥೆಯನ್ನ ಮುಂದೆ ಕೇಳ್ತಾ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೊ ಈಗ ನಮ್ಮ ವಂದ್ಯದೇವನವರು ಕಾಂಚೀಪುರಂಗೆ ಹೋಗ್ತಾ ಇದಾರ, ಆಲ್ರೆಡಿ ಅವರು ಪ್ರಯಾಣದಲ್ಲಿದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಪಾರ್ಥಿಬೇಂದ್ರ ಪಲ್ಲವನವರು ಮತ್ತೆ ಕಂದಮಾರನ್ ಅವರು ಇವರಿಬ್ರು ಕೂಡ ಪ್ರಯಾಣದಲ್ಲಿದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಕುಂದವೈ ದೇವಿಯವರು ಮತ್ತೆ ವಾನತಿಯವರು ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಭೇಟಿ ಮಾಡಬೇಕು. ಅಂದ್ರೆ ಮುಖ್ಯವಾಗಿ ನಮ್ಮ ಕುಂದವೈ ದೇವಿಯವ್ರಿಗೆ ಹೇಗಾದ್ರೂ ಮಾಡಿ ಅಂದ್ರೆ ನನ್ನ ತಮ್ಮನನ್ನ ಒಮ್ಮೆ ಆದ್ರೂ ನಾನು ಭೇಟಿ ಮಾಡಬೇಕು, ಅಕ್ಕನಾಗಿ ಈ ಒಂದು ಸಂದರ್ಭದಲ್ಲಿ ನನ್ನ ತಮ್ಮನನ್ನ ಭೇಟಿ ಮಾಡೋದು ಅಕ್ಕನಾಗಿ ನನ್ನ ಕರ್ತವ್ಯ ಅಲ್ವಾ. ಅವನು ಹೇಗಿದ್ದಾನೋ ಏನೋ, ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ನಾನು ವಂದ್ಯದೇವನ ಮುಖಾಂತರ ತಿಳ್ಕೊಂಡೆ, ಆದ್ರೆ ಅವನು ಹೇಗಿದ್ದಾನೋ ಏನೋ ಒಂದ್ಸತಿ ಅವನ ಯೋಗಕ್ಷೇಮವನ್ನ ವಿಚಾರಿಸ್ಕೋಬೇಕಾದ್ದು ನನ್ನ ಕರ್ತವ್ಯ ಅಲ್ವಾ ಅಂತ ಆ ರೀತಿ ಯೋಚನೆ ಮಾಡಿ ನಮ್ಮ ಕುಂದವೈ ದೇವಿಯವರು ಈಗ ನಾಗಪಟ್ಟಿನಂಗೆ ಹೋಗ್ತಾ ಇದ್ದಾರೆ. ಮತ್ತೆ ನಮ್ಮ ವಾನತಿಯವರು ಯಾವಾಗ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಈ ರೀತಿ ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವರು ಈ ರೀತಿ ಸಮುದ್ರದಲ್ಲಿ ಸಿಕ್ಕಾಕೊಂಡು ಕೊಚ್ಕೊಂಡು ಹೋಗ್ಬೇಕಾದಂತಹ ಪೊನ್ನಿಯಿನ್ ಸೆಲ್ವನ್ ಅವರು ಹೇಗೋ ಅವ್ರು ಈಗ ನಾಗಪಟ್ಟಿನಂನಲ್ಲಿ ಇರ್ತಕ್ಕಂತಹ ಬುದ್ಧ ಮಠದಲ್ಲಿ ಅವ್ರಿಗೆ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನೋ ಒಂದು ವಿಷಯ ತಿಳಿತು ಕೂಡಲೇ ನಮ್ಮ ವಾನತಿಯವರು ಕುಂದವೈ ದೇವಿಯವರ ಹತ್ರನೂ ಸುಳ್ಳು ಹೇಳಿ ಅವರು ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಠದಲ್ಲಿರ್ತಕ್ಕಂತಹ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಭೇಟಿ ಮಾಡೋದಕ್ಕಂತ ಅವರು ಹೊರಡೋದಕ್ಕೆ ಶುರು ಮಾಡಿರ್ತಾರೆ. ಆಲ್ರೆಡಿ ಪ್ರಯಾಣವನ್ನ ಶುರು ಮಾಡಿರ್ತಾರೆ. ಆ ಪ್ರಯಾಣದ ಮಧ್ಯದಲ್ಲಿ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು ಅಂದ್ರೆ ಈ ವಾನತಿಯವರು ಈ ಒಂದು ಕಾರಣಕ್ಕೋಸ್ಕರನೇ ಹೋಗ್ತಾ ಇರೋದು ಅಂತ ನಮ್ಮ ಕುಂದವೈ ದೇವಿಯವರು ಅರ್ಥ ಮಾಡಿಕೊಂಡು ಒಂದು ಗೇಮ್ ಪ್ಲೇ ಮಾಡ್ತಾರೆ. ಆ ಗೇಮ್ ನಲ್ಲಿ ಅಂದ್ರೆ ಆ ಒಂದು ಗೇಮ್ ಪ್ರಕಾರ ನಮ್ಮ ವಾನತಿಯವ್ರನ್ನ ಪರೀಕ್ಷೆ ಮಾಡ್ತಾರೆ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು. ಆ ಪರೀಕ್ಷೆಯಲ್ಲಿ ನಮ್ಮ ವಾನತಿಯವರು ಪಾಸ್ ಆಗ್ತಾರೆ. ಅಂದ್ರೆ ಪರೀಕ್ಷೆ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು ತಿಳ್ಕೊಳ್ಳೋದಕ್ಕೋಸ್ಕರ ಅಂದ್ರೆ ವಾನತಿಯವ್ರ ಮುಖಾಂತರನೇ ಸತ್ಯವನ್ನ ಬಾಯಿ ಬಿಡಿಸ್ಬೇಕು ಅಂತೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು ಒಂದು ಗೇಮ್ ಪ್ಲೇ ಮಾಡ್ತಾರೆ. ಯಾವ ರೀತಿ ಗೇಮ್ ಪ್ಲೇ ಮಾಡ್ತಾರೆ ಅಂದ್ರೆ, ನಮ್ಮ ವಾನತಿಯವರು ಪ್ರಯಾಣ ಮಾಡಬೇಕಾದಂತಹ ಆ ಒಂದು ಕುದುರೆಯ ರಥ ಏನಿರುತ್ತೆ, ಕುದುರೆಯ ರಥದಲ್ಲಿ ನಮ್ಮ ವಾನತಿಯವರು ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಂದ್ರೆ ಪ್ರಯಾಣ ಮಾಡಬೇಕಾದ್ರೆ ದಾರಿಯಲ್ಲಿ ಒಂದಷ್ಟು ಜನ ಬಂದು ನಮ್ಮ ವಾನತಿಯವ್ರನ್ನ ಕಿಡ್ನಾಪ್ ಮಾಡಿಕೊಂಡು ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ಒಂದು ಕಾಳಿಯಮ್ಮನ ದೇವಸ್ಥಾನ, ಒಂದು ಅಮ್ಮನ ದೇವಸ್ಥಾನ, ಒಂದು ಕಾಳಿಯಮ್ಮನ ದೇವಸ್ಥಾನದಲ್ಲಿ ಕರ್ಕೊಂಡು
ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಆಗ ಅಲ್ಲಿ ಅನಿರುದ್ಧ ಭ್ರಮರಾಯರವರು ಬಂದು, ನೋಡು ಪೊನ್ನಿಯಿನ್ ಸೆಲ್ವನ್ ಅವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀನು ಇಲ್ಲಿಂದ ಜೀವಂತವಾಗಿ ಹೋಗೋದಿಲ್ಲ ಅಂತ ಹೆದರಿಸ್ತಾರೆ. ಆದ್ರೂ ಕೂಡ ನಮ್ಮ ವಾನತಿಯವರು ಯಾವುದೇ ಕಾರಣಕ್ಕೂ ಪೊನ್ನಿಯಿನ್ ಸೆಲ್ವನ್ ಅವರು ಇರೋದನ್ನ ನಾನು ಅವ್ರು ಇರ್ತಕ್ಕಂತಹ ಸ್ಥಳವನ್ನ ನಾನು ಹೇಳೋದಿಲ್ಲ ಅಂತ ಅವರು ತುಂಬಾ ಹಠ ಮಾಡಿ ನಿಂತ್ಕೊಂಡ್ಬಿಡ್ತಾರೆ. ನನ್ನ ಪ್ರಾಣ ಹೋದ್ರೂ ಸರಿ ಅಂತ ನಮ್ಮ ವಾನತಿಯವರು ಹಠ ಮಾಡಿ ನಿಂತ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ನಮ್ಮ ಅನಿರುದ್ಧ ಭ್ರಮರಾಯರವರು ಆನೆಯ ಸೊಂಡಿಲಿನ ಮುಖಾಂತರ ನಮ್ಮ ವಾನತಿಯವ್ರನ್ನ ಮೇಲ್ಗಡೆ ಎತ್ತಿಸ್ತಾರೆ. ನೀನು ಇವಾಗ ಸಾಹಿತ್ಯ ಅಂತ ಹೇಳಿ ನಮ್ಮ ವಾನತಿಯವ್ರನ್ನ ಆನೆಯ ಸೊಂಡಿಲಿನ ಮುಖಾಂತರ ಅವರನ್ನ ಮೇಲಕ್ಕೆ ಎತ್ತಿಸಿದ್ರು ಕೂಡ ನಮ್ಮ ವಾನತಿಯವರು ಹೆದರೋದೇ ಇಲ್ಲ. ನಮ್ಮ ವಾನತಿಯವರು ಸಾಮಾನ್ಯವಾಗಿ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಅವರು ಮೂರ್ಛೆ ಹೋಗಿ ಬೀಳೋದನ್ನ ನಾವು ನೋಡಿರ್ಬೋದು. ಆದರೆ ಪೊನ್ನಿಯಿನ್ ಸೆಲ್ವನ್ ಅವರ ವಿಚಾರದಲ್ಲಿ ನಮ್ಮ ವಾನತಿಯವರು ಎಷ್ಟು ಧೈರ್ಯದಿಂದ ಅವರು ಆ ಒಂದು ಸಿಚುವೇಶನ್ ಫೇಸ್ ಮಾಡ್ತಾರೆ ಅನ್ನೋದನ್ನ ನಾವು ಇದರಲ್ಲಿ ಇಲ್ಲಿ ನೋಡಿ ನಾವು ತಿಳ್ಕೊಬಹುದು ಸ್ನೇಹಿತರೆ. ಸೊ ಈ ಒಂದು ಸಿಚುವೇಶನ್ ನಂತರ ನಮ್ಮ ಕುಂದವಿ ದೇವಿಯವರು ಅರ್ಥ ಮಾಡ್ಕೋತಾರೆ, ಇವರು ಪೊನ್ನಿಯಿನ್ ಸೆಲ್ವನ್ ಅವ್ರ ಮೇಲೆ ಈಕೆ ಪೊನ್ನಿಯಿನ್ ಸೆಲ್ವನ್ ಅವ್ರ ಮೇಲೆ ಎಷ್ಟು ಅಭಿಮಾನವನ್ನ ಮತ್ತೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಮನಸ್ಸಿನಲ್ಲಿ ಅಂತ ನಮ್ಮ ಕುಂದವೇ ದೇವಿಯವರು ಅರ್ಥ ಮಾಡ್ಕೋತಾರೆ. ನಂತರ ನಮ್ಮ ಕುಂದವೈ ದೇವಿಯವರು ನಮ್ಮ ವಾನತಿಯವ್ರನ್ನ ಸೊಂಡಿಲಿನ ಮುಖಾಂತರ ಆನೆ ಬಂದು ಸೊಂಡಿಲಿನ ಮುಖಾಂತರ ನಮ್ಮ ವಾನತಿಯವ್ರನ್ನ ಮೇಲ್ಗಡೆ ಎತ್ತಿದ ತಕ್ಷಣ ನಿಧಾನವಾಗಿ ಈ ತರ ಆ ಒಂದು ಸೊಂಡಿಲನ್ನ ನಿಧಾನವಾಗಿ ಈ ತರ ಬಗ್ಗಿಸಿದಾಗ ಸ್ವಲ್ಪ ಬೆಂಡ್ ಮಾಡಿದಾಗ ನಮ್ಮ ವಾನತಿಯವ್ರನ್ನ ತುಂಬಾನೇ ಜೋಪಾನವಾಗಿ ಆ ಆನೆಯ ಮಾವುತ ಈಸ್ಕೋತಾರೆ ಕೈಯಲ್ಲಿ. ನಂತರ ನಮ್ಮ ಆ ಒಂದು ಆನೆಯ ಮೇಲೆ ಇದ್ದಂತಹ ಅಂಬಾರಿ ಒಳಗಡೆ ಕುತ್ಕೊಂಡಿದ್ದಂತಹ ನಮ್ಮ ಕುಂದವೈ ದೇವಿಯವರು ನಮ್ಮ ವಾನತಿಯವ್ರನ್ನ ಜೋಪಾನವಾಗಿ ಕೈಯಲ್ಲಿ ಇಸ್ಕೊಂಡು ಅವರು ಅವರ ಪಕ್ಕದಲ್ಲಿ ಕೂರಿಸ್ಕೋತಾರೆ. ನಂತರ ಅವರು ಈಗ ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಠದಲ್ಲಿರ್ತಕ್ಕಂತಹ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಈಗ ಅವರು ಹೋಗ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಠದಲ್ಲಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಹೇಗಿದ್ದಾರೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಈಗ ನಮ್ಮ ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಠದಲ್ಲಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಅಲ್ಲಿರ್ತಕ್ಕಂತಹ ಬುದ್ಧ ಭಿಕ್ಷುಗಳು ಅವ್ರಿಗೆ ತುಂಬಾನೇ ಕೇರ್ಫುಲ್ ಆಗಿ ಅವರಿಗೆ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಚೋಳ ಸಾಮ್ರಾಜ್ಯದ ಪ್ರಮುಖ ವ್ಯಕ್ತಿ, ಇನ್ನೂ ಹೇಳ್ಬೇಕಂದ್ರೆ ಚೋಳ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ತುಂಬಾನೇ ಅಭಿಮಾನಿಸುವಂತಹ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಯಾರಿಗೂ ಗೊತ್ತಿಲ್ಲ ಇನ್ನು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಹೀಗೆ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ ಅಂತ ಇನ್ನು ಊರಿನ ಜನಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಚೋಳ ಸಾಮ್ರಾಜ್ಯದ ಪ್ರಜೆಗಳಿಗೆ ಇನ್ನೂ ಈ ವಿಷಯ ಯಾರಿಗೂ ಮುಟ್ಟಿಲ್ಲ, ಯಾರಿಗೂ ತಲುಪಿಲ್ಲ. ಸೊ ಹಾಗಾಗಿ ಹೀಗಿರ್ಬೇಕಾದ್ರೆ ಯಾಕೆ ತಲುಪಿಲ್ಲ, ಯಾಕೆ ಈ ವಿಷಯವನ್ನ ಯಾರಿಗೂ ತಿಳಿಸಿಲ್ಲ ಇದು ರಹಸ್ಯವಾಗೇ ಇರಬೇಕು. ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಇದು ರಹಸ್ಯವಾಗಿದ್ರೇನೆ ಒಳ್ಳೆಯದು. ಯಾಕಂತಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಈಗ ತುಂಬಾ ಅವರ ಪ್ರಾಣಕ್ಕೆ ಅಪಾಯ ಇದೆ. ಮತ್ತೆ ಇನ್ನೂ ಹೇಳ್ಬೇಕಂದ್ರೆ ಚೋಳ ಸಾಮ್ರಾಜ್ಯದಲ್ಲಿ ಒಂದು ರೀತಿ ಗೊಂದಲವಾದಂತಹ ಪರಿಸ್ಥಿತಿ ಈಗ. ಸೊ ಹಾಗಾಗಿ ಈಗ ಅವರು ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಠದಲ್ಲಿರೋದು ಯಾರಿಗೂ ಗೊತ್ತಾಗದೇ ಇರೋದೇ ಒಳ್ಳೆಯದು ಅಂತ ನಮ್ಮ ವಂದ್ಯದೇವನವರು ಮತ್ತೆ ನಮ್ಮ ಕುಂದವೈ ದೇವಿಯವರು ಇವರೆಲ್ಲ ಯಾರಿಗೂ ಹೇಳಬಾರ್ದು ಅಂತಾನೆ ಅವರು ಮನಸ್ಸಿನಲ್ಲಿ ಅವರು ತೀರ್ಮಾನ ಮಾಡ್ಕೊಂಡಿರ್ತಾರೆ. ಅವರು ಕೂಡ ಅದೇ ರೀತಿ ಡಿಸೈಡ್ ಮಾಡಿರ್ತಾರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಚಿಕಿತ್ಸೆ ಪಡ್ಕೋತಾ ಇರ್ತಾರೆ. ಈ ರೀತಿ ಚಿಕಿತ್ಸೆ ನಡೀತಿರ್ಬೇಕಾದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಒಂದು ಮಟ್ಟಕ್ಕೆ ಅವರು ಚೇತರಿಸ್ಕೊಂಡಿರ್ತಾರೆ. ಕೆಲವು ದಿನಗಳ ನಂತರ ಒಂದು ಮಟ್ಟಕ್ಕೆ ಅವರು ಚೇತರಿಸ್ಕೊಂಡು ಎದ್ದು ಕೂತ್ಕೊಂಡು ಮಾತಾಡೋ ಲೆವೆಲ್ಗೆ ಅವರು ತಯಾರಾಗಿರ್ತಾರೆ. ಸೊ ಹಾಗಾಗಿ ಅವ್ರು ಎದ್ದು ಕೂತ್ಕೊಂಡು ಒಂದು ದಿನ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಅಲ್ಲಿರ್ತಕ್ಕಂತಹ ಬುದ್ಧ ಭಿಕ್ಷುಗಳ ಲೀಡರ್ ಬುದ್ಧ ಭಿಕ್ಷುಗಳಿಗೆ ಲೀಡರ್ ಅಂತ ಯಾರು ಇರ್ತಾರೆ ಆ ಬುದ್ಧ ಭಿಕ್ಷು ಹತ್ರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಏನ್ರ ಬಗ್ಗೆ ಮಾತಾಡ್ತಾರೆ ಏನ್ ಗುರುಗಳೇ ನೀವು ನನ್ನನ್ನ ಇಲ್ಲಿ ಕರ್ಕೊಂಡ್ಬಂದು ಚಿಕಿತ್ಸೆ ಕೊಡ್ತಾ ಇದ್ದೀರಾ, ಸರಿ ನಾನು ಕೂಡ ಚಿಕಿತ್ಸೆ ಪಡ್ಕೋತಾ ಇದ್ದೀನಿ, ಆದ್ರೆ ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಿ ಗೊತ್ತಾ? ಯಾಕಂತಂದ್ರೆ ನಾನು ಈಗ ರೂಲ್ಸ್ ಪ್ರಕಾರ ನನ್ನ ತಂದೆಯ ಆದೇಶದ ಪ್ರಕಾರ ನಾನು ಅರೆಸ್ಟ್ ಆಗಿ ನಾನು ತಂಜಾವೂರಿಗೆ ಹೋಗ್ಬೇಕಾದವನು, ಆದ್ರೆ ನಾನು ಇಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಬುದ್ಧ ಮಠದಲ್ಲಿ ನಾನು ಚಿಕಿತ್ಸೆ ಪಡ್ಕೋತಾ ಇದ್ದೀನಲ್ವಾ, ಇದು ಎಷ್ಟು ಇದು ತುಂಬಾನೇ ದ್ರೋಹ ಮಾಡ್ತಾ ಇದ್ದೀನಿ, ರಾಜದ್ರೋಹ ಮಾಡ್ತಾ ಇದ್ದೀನಿ ನಾನು ಅಂತ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಈ ರೀತಿ ಹೇಳ್ಕೊಂಡು ಅವ್ರಿಗವ್ರೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡು ಬುದ್ಧ ಭಿಕ್ಷುಗಳು ಅಲ್ಲಿರ್ತಕ್ಕಂತಹ ಬುದ್ಧ ಭಿಕ್ಷುಗಳು ಮತ್ತೆ ಆ ಒಂದು ಲೀಡರ್ ಆ ಬುದ್ಧ ಭಿಕ್ಷುಗಳ ಲೀಡರ್ ಆದಂತಹ ಆ ಬುದ್ಧ ಭಿಕ್ಷು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಉದ್ದೇಶಿಸಿ, ನೋಡಿ ಪ್ರಭುಗಳೇ, ನೀವು ಈ ರೀತಿ ಪಶ್ಚಾತ್ತಾಪ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಿಮ್ಮನ್ನ ನಿಮಗೆ
ಪ್ರಜ್ಞೆನೇ ಇರಲಿಲ್ಲ, ಅಂತಹ ಸ್ಥಿತಿಯಲ್ಲಿ ನಿಮ್ಮನ್ನ ಕರ್ಕೊಂಡ್ಬಂದು ಬಿಟ್ರು. ಇಲ್ಲಿ ಯಾರು ಪಾಪ ಆ ಹೆಣ್ಣು ಮಗಳು, ಯಾರೋ ಹೆಣ್ಣು ಮಗಳು, ಮತ್ತೆ ನೋಡೋದಕ್ಕೆ ತುಂಬಾ ತೀವ್ರವಾದಂತಹ ಶಿವಭಕ್ತನ ಹಾಗೆ ಕಾಣಿಸ್ತಾ ಇದ್ದ. ಯಾಕಂತಂದ್ರೆ ಮೈಯೆಲ್ಲ ವಿಭೂತಿ ಬಳ್ಕೊಂಡು ರುದ್ರಾಕ್ಷಿ ಮಾಲೆಗಳನ್ನ ಧರಿಸ್ಕೊಂಡಿದ್ದ. ಸೊ ಅವನು ಮತ್ತೆ ಆ ಬಡ ಹೆಣ್ಣು ಮಗಳು, ಇವರಿಬ್ರು ಕೂಡ ನಿಮ್ಮನ್ನ ತೆಪ್ಪದಲ್ಲಿ ಕೂರಿಸ್ಕೊಂಡ್ಬಂದು ಎಷ್ಟು ಜೋಪಾನವಾಗಿ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಬಿಟ್ರು ಗೊತ್ತಾ. ನಿಜಕ್ಕೂ ನೀವು ಅವ್ರಿಗೆ ಧನ್ಯವಾದ ಹೇಳಬೇಕು ಪ್ರಭುಗಳೇ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಯೋಚನೆ ಮಾಡ್ತಾರೆ, ಏನು ರುದ್ರಾಕ್ಷಿ ಮಾಲೆಗಳನ್ನ ಧರಿಸಿದ್ನ, ಮತ್ತೆ ಮೈಯೆಲ್ಲ ವಿಭೂತಿಯನ್ನ ಬಳ್ಕೊಂಡಿದ್ನ, ಹಂಗಾದ್ರೆ ಅದು ಸೇಂದನ ಮುದನ್ ಇರಬೇಕು. ಮತ್ತೆ ಹೆಣ್ಣು ಮಗಳು ಅಂದ್ರೆ ಖಂಡಿತ ತೆಪ್ಪವನ್ನ ಓಡಿಸ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಖಂಡಿತ ಅದು ಪೂಂಗುಳಲ್ಲಿನೇ ಇರಬೇಕು ಅಂತ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಡಿಸೈಡ್ ಮಾಡ್ತಾರೆ ಸ್ನೇಹಿತರೆ. ಮತ್ತೆ ಆ ರೀತಿ ಯೋಚನೆ ಮಾಡಿ ತುಂಬಾನೇ ಖುಷಿ ಪಡ್ತಾರೆ, ತುಂಬಾನೇ ಹೆಮ್ಮೆ ಪಡ್ತಾರೆ. ಯಾಕಂತಂದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಕಾಪಾಡಿದ್ದೆ ಅಂದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಮತ್ತೆ ನಮ್ಮ ವಂದಿಯತ್ತೇವನವರು ಸಮುದ್ರದ ನಡುವೆ ಒಂದು ರಾತ್ರಿ ಇಡೀ ಅವರು ಸಮುದ್ರದ ನಡುವೆ ಸರ್ವೈವ್ ಆಗೋದಕ್ಕೆ ಅವರು ಕಷ್ಟಪಡ್ತಿರ್ಬೇಕಾದ್ರೆ ಬೆಳಿಗ್ಗೆ ಆಗಿದ ತಕ್ಷಣ ಅಂದ್ರೆ ಸಮುದ್ರದ ನಡುವೆ ಅಂದ್ರೆ ಸಮುದ್ರದ ನಡುವೆ ಅವರು ಒಂದು ತೆಪ್ಪದ ಮರದ ಪೀಸ್ನಿಂದ ಅಂದ್ರೆ ತೆಪ್ಪದ ಮರದ ತುಂಡಿನ ಅಂದ್ರೆ ಒಂದೇ ಒಂದು ತೆಪ್ಪದ ಮರದ ತುಂಡಿನ ಸಹಾಯದಿಂದ ನಮ್ಮ ವಂದಿಯತ್ತೇವನವರು ಮತ್ತೆ ಪೊನ್ನಿಯಿನ್ ಸೆಲ್ವನ್ ಅವರು ಇವರಿಬ್ರು ಕೂಡ ರಾತ್ರಿ ಇಡೀ ಆ ಒಂದು ತೆಪ್ಪದ ಮರದ ತುಂಡಿನ ಸಹಾಯದಿಂದಾನೇ ನಮ್ಮ ವಂದಿಯತ್ತೇವನವರು ಮತ್ತೆ ಪೊನ್ನಿಯಿನ್ ಸೆಲ್ವನ್ ಅವರು ಇವರಿಬ್ರು ಕೂಡ ರಾತ್ರಿ ಇಡೀ ಸಮುದ್ರದ ಅಂದ್ರೆ ಕಡಲ ನಡುವೆ ಅಂದ್ರೆ ಸಮುದ್ರದ ನಡುವೆ ಅವರು ಸರ್ವೈವ್ ಆಗೋದಕ್ಕೆ ಅವರು ರಾತ್ರಿ ಇಡೀ ಆ ಒಂದು ಮರದ ತುಂಡಿನ ಸಹಾಯದಿಂದ ಅವರು ಅಲ್ಲೇ ಸಮುದ್ರದಲ್ಲೇನೆ ಅವರು ತೇಲ್ತಾ ಇರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಬೆಳಿಗ್ಗೆ ಆಗಿದ ತಕ್ಷಣ ನಮ್ಮ ಪೂಂಗುಳಲ್ಲಿ ಅವರು ಬಂದು ಅವ್ರನ್ನ ಕಾಪಾಡಲಿಲ್ಲ ಅಂದಿದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರ ಗತಿ ಏನಾಗ್ತಾ ಇತ್ತು, ಮತ್ತೆ ನಮ್ಮ ವಂದಿಯತ್ತೇವನವರ ಗತಿ ಏನಾಗ್ತಾ ಇತ್ತು ಸ್ನೇಹಿತರೆ. ಸೊ ಹಾಗಾಗಿ ತುಂಬಾನೇ ದೊಡ್ಡ ಲಾಸ್ ಆಗಿರ್ತಾ ಇತ್ತು, ಅಂದ್ರೆ ತುಂಬಾನೇ ದೊಡ್ಡ ನಷ್ಟ ಆಗಿರ್ತಾ ಇತ್ತು ನಮ್ಮ ಚೋಳ ಸಾಮ್ರಾಜ್ಯಕ್ಕೆ. ಯಾಕಂತಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವರಂದ್ರೆ ಸುಮ್ಮನೆನಾ? ಎಸ್. ಸೊ ಇಂತಹ ಒಂದು ಪರಿಸ್ಥಿತಿಯಿಂದ ಕಾಪಾಡಿದ್ದು ನಮ್ಮ ಪೂಂಗುಳಲ್ಲಿ ಅವರಲ್ವಾ. ಸೊ ಹಾಗಾಗಿ ಇದನ್ನ ನೆನೆಸ್ಕೊಂಡು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ತುಂಬಾನೇ ಹೆಮ್ಮೆ ಪಡ್ತಾರೆ. ನಂತರ ಇವ್ರು ಇದೇ ರೀತಿ ಮಾತಾಡ್ತಿರ್ಬೇಕಾದ್ರೇನೆ ಆ ಲೀಡರ್ ಬುದ್ಧ ಭಿಕ್ಷುವಿನ ಶಿಷ್ಯಂದಿರಲ್ಲಿ ಒಬ್ಬ ಬುದ್ಧ ಭಿಕ್ಷು ಹೊರಗಡೆಯಿಂದ ಬಂದು ಆ ಲೀಡರ್ ಬುದ್ಧ ಭಿಕ್ಷುವಿನ ಕಿವಿಯಲ್ಲಿ ಏನನ್ನೋ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಕೂಡಲೇ ನಮ್ಮ ಲೀಡರ್ ಬುದ್ಧ ಭಿಕ್ಷು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಉದ್ದೇಶಿಸಿ, ಪ್ರಭುಗಳೇ ನಿಮಗೋಸ್ಕರ ನಿಮ್ಮ ಅಕ್ಕ ಕುಂದವೈ ದೇವಿಯವರು ಇಲ್ಲೇ ಸಮೀಪದಲ್ಲಿರ್ತಕ್ಕಂತಹ ನಂದಿ ಮಂಟಪಕ್ಕೆ ಬಂದು ಕಾಯ್ತಾ ಇದ್ದಾರಂತೆ. ಸೊ ಹಾಗಾಗಿ ನಿಮ್ಮನ್ನ ಕರ್ಕೊಂಡೋಗೋದಕ್ಕೆ ತೆಪ್ಪದಲ್ಲಿ ಅಂದ್ರೆ ನೀವು ಹೇಳಿದ್ರಲ್ಲ ಪೂಂಗುಳಲಿ ಮತ್ತೆ ಸೇಂದನ ಮುದನ್ ಅಂತ, ಅವರಿಬ್ರು ಕೂಡ ತೆಪ್ಪದಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಹೊರಗಡೆ ನಿಮ್ಮನ್ನ ನಂದಿ ಮಂಟಪಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಸೊ ಹಾಗಾಗಿ ನೀವು ಈ ಕೂಡಲೇ ನಂದಿ ಮಂಟಪಕ್ಕೆ ಹೋಗಿ ಅಂತ ಹೇಳಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರ ಮನಸ್ಸಿಗೆ ಎಷ್ಟು ಆನಂದ, ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಕೂಡಲೇ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಉತ್ಸಾಹದಿಂದ ಸಂತೋಷದಿಂದ ಎದ್ದು ನಿಂತ್ಕೊಂಡು, ಏನು ನನ್ನ ಅಕ್ಕ ಕುಂದವೈ ದೇವಿಯವರು ನನ್ನನ್ನು ಭೇಟಿ ಆಗೋದಕ್ಕಂತ ಬಂದಿದ್ದಾರಂತ, ಎಷ್ಟು ಕಾಲ ಆಯ್ತು ನನ್ನ ಅಕ್ಕನನ್ನ ಭೇಟಿ ಮಾಡಿ ಅಂತ ಹೇಳಿ ಕೂಡಲೇ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಹೊರಗಡೆ ಬರೋದಕ್ಕೆ ಶುರು ಮಾಡ್ತಾರೆ. ಕೂಡಲೇ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಬೀಳ್ಕೊಡೋದಕ್ಕೋಸ್ಕರ ಆ ಬುದ್ಧ ಭಿಕ್ಷುನು ಕೂಡ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರ ಜೊತೆಗೆ ಬಂದು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಜೋಪಾನವಾಗಿ ತೆಪ್ಪದಲ್ಲಿ ಕೂರಿಸಿ ನಂತರ ಅವರು ಹೊರಟೋಗ್ತಾರೆ. ನಂತರ ತೆಪ್ಪದಲ್ಲಿ ಪೂಂಗುಳಲಿಯನ್ನ ಮತ್ತೆ ಸೇಂದನ ಮುದನ್ ಅವ್ರನ್ನ ನೋಡಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರಿಗೆ ತುಂಬಾನೇ ಸಂತೋಷ ಆಗುತ್ತೆ. ನಂತರ ನಮ್ಮ ಪೂಂಗುಳಲಿ ಅವರು ಮನಸ್ಸಿನಲ್ಲೇ ಆನಂದ, ಮನಸ್ಸಿನಲ್ಲೇ ಸಂತೋಷ ಪಡ್ತಾ ಇರ್ತಾರೆ, ಮತ್ತೆ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ನೋಡುವಂತ ಭಾಗ್ಯ ಸಿಕ್ತಲ್ಲ ನನಗೆ ಅಂತ. ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ನಮ್ಮ ಪೂಂಗುಳಲಿ ಅವರು ಮತ್ತೆ ಸೇಂದನ ಮುದನ್ ಅವರು ಇಬ್ರು ಕೂಡ ತೆಪ್ಪದ ಮುಖಾಂತರ ಸಮೀಪದಲ್ಲಿರ್ತಕ್ಕಂತಹ ನಂದಿ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ನಂದಿ ಮಂಟಪದ ಹತ್ರ ಹೋಗಿದ ತಕ್ಷಣ ನಂದಿ ಮಂಟಪದಲ್ಲಿ ನಮ್ಮ ಕುಂದವೈ ದೇವಿಯವರು ಮತ್ತೆ ನಮ್ಮ ವಾನತಿಯವರು ಇಬ್ರು ಕೂಡ ಕೂತ್ಕೊಂಡಿರ್ತಾರೆ. ನಂತರ ನಂದಿ ಮಂಟಪದಲ್ಲಿ ಕೂತ್ಕೊಂಡಿರ್ತಕ್ಕಂತಹ ನಮ್ಮ ಕುಂದವೈ ದೇವಿಯವರು ಮತ್ತೆ ವಾನತಿಯವರು ಇಬ್ರು ಕೂಡ ದೂರದಲ್ಲಿ ಬರ್ತಾ ಇರ್ತಕ್ಕಂತಹ ತೆಪ್ಪದಲ್ಲಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ನೋಡಿದ ತಕ್ಷಣ ತುಂಬಾನೇ ಖುಷಿ ಪಡ್ತಾರೆ, ತುಂಬಾನೇ ಸಂತೋಷದಿಂದ ಉತ್ಸಾಹದಿಂದ ನಮ್ಮ ಕುಂದವೈ ದೇವಿಯವರು ಕೂಡಲೇ ಅಂದ್ರೆ ಆ ನಂದಿ ಮಂಟಪದಲ್ಲಿ ಕೂತ್ಕೊಂಡಿರ್ತಕ್ಕಂತಹ ನಮ್ಮ ಕುಂದವೈ ದೇವಿಯವರು ಕೂಡಲೇ ಎದ್ದು ನಿಂತ್ಕೊಂಡು ಸ್ವಲ್ಪ ಮುಂದೆ ಬಂದು ಆ ಒಂದು ಮೆಟ್ಟಿಲುಗಳ ಹತ್ರ ಬಂದು ನಿಂತ್ಕೋತಾರೆ. ಅಂದ್ರೆ ಮೆಟ್ಟಿಲುಗಳನ್ನ 3 ಮೆಟ್ಟಿಲುಗಳು ಅಂದ್ರೆ 3 ಸ್ಟೆಪ್ಸ್ ಇರುತ್ತೆ, 2 ಮೆಟ್ಟಿಲುಗಳನ್ನ ಇಳಿದು ಕೆಳಗಡೆ ಬಂದು ನಿಂತ್ಕೋತಾರೆ. ನಿಂತ್ಕೊಂಡಿದ ತಕ್ಷಣ ಆ ತೆಪ್ಪ ಹತ್ರ ಬರುತ್ತೆ. ತೆಪ್ಪ ಹತ್ರ ಬಂದಿದ ತಕ್ಷಣ ತೆಪ್ಪದಿಂದ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿದಿದ ತಕ್ಷಣ
ಅಂದ್ರೆ ಕೆಳಗಡೆ ಇಳಿದಿದ ತಕ್ಷಣ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಅಕ್ಕನ ಆಶೀರ್ವಾದವನ್ನ ಪಡಿಬೇಕು ಅಂತ ಅಕ್ಕನ ಕಾಲಿಗೆ ಬೀಳ್ತಾರೆ ಸ್ನೇಹಿತರೆ. ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಅಕ್ಕನ ಕಾಲಿಗೆ ಬಿದ್ದಿದ ತಕ್ಷಣ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ಕುಂದವೈ ದೇವಿಯವರು. ನೋಡಿ ಹೇಗಿದೆ ಅಂದ್ರೆ ಈ ದೃಶ್ಯನೆಲ್ಲ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಕತೆ ಕೇಳಿದಾಗ ಇನ್ನೂ ಸ್ವಾರಸ್ಯವಾಗಿರುತ್ತೆ ಸ್ನೇಹಿತರೆ. ಸೊ ಹೀಗೆ ಆಶೀರ್ವಾದ ಪಡ್ಕೊಂಡು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಕೂಡಲೇ ನಮ್ಮ ಕುಂದವೈ ದೇವಿಯವರು ಆ ನಂದಿ ಮಂಟಪದ ಒಳಗಡೆ ಕರ್ಕೊಂಡೋಗಿ, ಅರುಳ್ಮೊಳಿ, ಶ್ರೀಲಂಕಾದಲ್ಲಿರ್ತಕ್ಕಂತಹ ಬುದ್ಧ ಭಿಕ್ಷುಗಳು ನಿನ್ನನ್ನು ರಾತ್ರೋರಾತ್ರಿ ರಹಸ್ಯವಾಗಿ ಕರೆಸ್ಕೊಂಡು ಮೀಟಿಂಗ್ ಮಾಡಿ ಶ್ರೀಲಂಕಾನ ನೀನೇ ಮುಂದೆ ಆಳ್ವಿಕೆ ನಡೆಸಬೇಕು ಅಂತ ಹೇಳಿ ಅವರು ಚಿನ್ನದ ಸಿಂಹಾಸನದ ಮೇಲೆ ನಿನ್ನ ಕುತ್ಕೋ ಅಂತ ಹೇಳಿದಾಗ ನೀನು ಅದನ್ನ ತಿರಸ್ಕಾರ ಮಾಡಿದೆ. ಆದರೆ ಈಗ ತಕ್ಷಣಕ್ಕೆ ನಿನಗೆ ಚಿನ್ನದ ಸಿಂಹಾಸನವನ್ನ ಅಂದ್ರೆ ಚಿನ್ನದ ಸಿಂಹಾಸನದ ಮೇಲೆ ಕೂರಿಸೋದಕ್ಕೆ ಇಲ್ಲಿ ಯಾವುದೇ ಚಿನ್ನದ ಸಿಂಹಾಸನ ಇಲ್ಲ. ಇಲ್ಲಿ ಸದ್ಯಕ್ಕಿರೋದು ಈ ನಂದಿ ಮಂಟಪದಲ್ಲಿ ಸದ್ಯಕ್ಕೆ ಇರೋದು ಈ ಕಲ್ಲಿನ ಸಿಂಹಾಸನ. ಸೊ ಹಾಗಾಗಿ ಈ ಕಲ್ಲಿನ ಸಿಂಹಾಸನದ ಮೇಲೆ ನೀನು ಕೂತ್ಕೋ ಅಂತ ಹೇಳಿ ನಮ್ಮ ಕುಂದವೈ ದೇವಿಯವರು ಒಂದು ರೀತಿ ತಮಾಷೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಕೂಡಲೇ ನಮ್ಮ ಕುಂದವೈ ದೇವಿಯವ್ರನ್ನ ಉದ್ದೇಶಿಸಿ, ಅಂದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಕೂತ್ಕೊಂಡು ನಂತರ ನಮ್ಮ ಕುಂದವೈ ದೇವಿಯವ್ರನ್ನ ಉದ್ದೇಶಿಸಿ, ಅಕ್ಕ ನನಗೆ ಈ ಸಿಂಹಾಸನ ರಾಜ್ಯವನ್ನ ಆಳ್ವಿಕೆ ನಡೆಸೋದು ಇದ್ರ ಬಗ್ಗೆ ನನಗೆ ಆಸಕ್ತಿನೇ ಇಲ್ಲ, ನನಗೆ ರಾಜ ಆಗುವಂತ ಆಸಕ್ತಿನೇ ಇಲ್ಲ, ಆಸೆನೇ ಇಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಕುಂದವೈ ದೇವಿಯವರು ಆಶ್ಚರ್ಯದಿಂದ ಸ್ವಲ್ಪ ಆತಂಕದಿಂದ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಉದ್ದೇಶಿಸಿ, ಇದೇನಿದು ಪೊನ್ನಿಯಿನ್ ಸೆಲ್ವ, ಈ ರೀತಿ ಹೇಳ್ತಾ ಇದೆಯಾ ನೀನು? ನಾನು ನಿನ್ ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೀನಿ ಗೊತ್ತಾ? ಮತ್ತೆ ಇಲ್ಲಿ ನೋಡು ವಾನತಿ ಕಂಬದ ಪಕ್ಕ ನಾಚಿಕೆ ಪಟ್ಕೊಂಡು ನಿಂತಿದ್ದಾಳಲ್ಲ ಈ ವಾನತಿ, ಇವಳು ಕೂಡ ನಿನ್ ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದಾಳೆ ಗೊತ್ತಾ? ಹೀಗಿರ್ಬೇಕಾದ್ರೆ ನೀನು ಈ ರೀತಿ ರಾಜ್ಯ ಆಳೋ ಆಸೆನೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇನ್ಮೇಲೆ ಈ ರೀತಿ ಎಲ್ಲ ಮಾತಾಡ್ಬೇಡ. ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ನಿನ್ನ ಸಣ್ಣ ವಯಸ್ಸಿನಿಂದ ಸಣ್ಣ ಮಗುವಿನಿಂದ ನಾನು ನಿನ್ನ ಆಡಿಸಿ ಬೆಳೆಸ್ತಂತವಳು ನಾನು. ಸೊ ನಿನ್ ಬಗ್ಗೆ ನಾನು ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೀನಿ ಗೊತ್ತಾ? ನೀನು ದಯವಿಟ್ಟು ಈ ರೀತಿ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ ಅಂತ ನಮ್ಮ ಕುಂದವೈ ದೇವಿಯವರು ಒಂದು ರೀತಿ ಆತಂಕದಿಂದ ಹೇಳ್ತಾರೆ ಸ್ನೇಹಿತರೆ. ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು, ಅದಿರ್ಲಿ ಅಕ್ಕ, ಈಗ ನನ್ನನ್ನು ನಾನು ಸಮುದ್ರದ ಅಲೆಗಳಲ್ಲಿ ಕೊಚ್ಕೊಂಡು ಹೋಗ್ಬೇಕಾದ್ರೆ, ಅಂದರೆ ಸಮುದ್ರದ ಅಲೆಗಳಲ್ಲಿ ನಾನು ಕೊಚ್ಕೊಂಡು ಹೊಟ್ಟೋದೆ ಅನ್ನೋ ಒಂದು ಸುದ್ದಿ ಇಡೀ ಚೋಳ ಸಾಮ್ರಾಜ್ಯದಲ್ಲಿ ಈಗ ಹರಡಿದೆ. ಸೊ ಹಾಗಾಗಿ ಈಗ ಈ ಒಂದು ಸಂದರ್ಭದಲ್ಲಿ ನನ್ನ ತಂದೆ ಸುಂದರ ಚೋಳ ಅವರು ನನ್ನ ಬಗ್ಗೆ ತುಂಬಾನೇ ಆತಂಕದಲ್ಲಿರ್ತಾರೆ. ಮತ್ತೆ ಈಗ ನನ್ನ ತಂದೆ ಸುಂದರ ಚೋಳ ಅವರಿಗೆ ಈ ವಿಷಯ ಗೊತ್ತಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಇನ್ನೊಂದು ಕಡೆ ನನಗೆ ಕೆಲವು ಕನ್ಫ್ಯೂಷನ್ಸ್ ಇದೆ ಚೋಳ ಸಾಮ್ರಾಜ್ಯದಲ್ಲಿ. ಅಂದರೆ ನಾನು ಶ್ರೀಲಂಕಾದಲ್ಲಿ ಯುದ್ಧ ಮಾಡಬೇಕಾದ್ರೆ, ಅಲ್ಲಿ ಕಮಾಂಡರ್ ಆಗಿ ಕೆಲಸ ಮಾಡಬೇಕಾದ್ರೆ ನಾನು ಒಬ್ಬ ಅಮ್ಮನನ್ನ ನಾನು ಆಗಾಗ ಭೇಟಿ ಮಾಡ್ತಾ ಇದ್ದೆ. ಆ ಅಮ್ಮನ ಹೆಸರು ಮಂದಾಕಿನಿ ಅಂತ. ಅವರು ನನ್ನ ಎಷ್ಟೆಲ್ಲ ಅಪಾಯಗಳಿಂದ ಅವರು ಕಾಪಾಡಿದ್ದಾರೆ ಗೊತ್ತಾ? ಅವರಿಂದ ಇವತ್ತು ನಾನು ಜೀವಂತವಾಗಿ ನಿಮ್ಮ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಆ ಅಮ್ಮನೇ ಕಾರಣ. ಮತ್ತೆ ಅವರ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ನನ್ನ ಹತ್ರ ಪೇಂಟಿಂಗ್ ಮುಖಾಂತರ ಒಂದು ಪೇಂಟಿಂಗ್ ಅನ್ನ ಬರೆದು ಆ ಒಂದು ಪೇಂಟಿಂಗ್ ಮುಖಾಂತರ ಒಂದು ಅಂಡರ್ ಗ್ರೌಂಡ್ ಕರ್ಕೊಂಡೋಗಿ ಆ ಅಂಡರ್ ಗ್ರೌಂಡ್ ನಲ್ಲಿ ಇರ್ತಕ್ಕಂತಹ ಒಂದು ಪೇಂಟಿಂಗ್ ಅನ್ನ ತೋರಿಸಿ ಆ ಪೇಂಟಿಂಗ್ ನಲ್ಲಿ ಅವರ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿನೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ನನ್ನ ತಂದೆಯ ಬಗ್ಗೆ ತುಂಬಾನೇ ಆಶ್ಚರ್ಯ ಆಯಿತು. ಮತ್ತೆ ಇನ್ನೊಂದು ಕಡೆ ನನಗೆ ಒಂದು ಪತ್ರವನ್ನ ತಗೊಂಡು ವಂದ್ಯದೇವನ್ ಅಂತ ನೀವು ಕಳಿಸಿದ್ರಲ್ಲ ಅಕ್ಕ, ಆ ವಂದ್ಯದೇವನವರು ಹೀಗೆ ನಂದಿನಿ ದೇವಿಯವರು ಕೂಡ ಮಂದಾಕಿನಿ ಅವ್ರ ತರನೇ ಇದ್ದಾರೆ ಅಂತ ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ನಂದಿನಿ ದೇವಿಯವ್ರಿಗೂ ಮಂದಾಕಿನಿಯವ್ರಿಗೂ ಏನಾದರೂ ಸಂಬಂಧ ಇರ್ಬೋದಾ, ಅಥವಾ ನಂದಿನಿ ದೇವಿ ಮಂದಾಕಿನಿ ಅವ್ರಿಗೆ ಹುಟ್ಟಿರ್ಬೋದಾ ಅಂತ ನನಗೂ ಕೂಡ ಅನುಮಾನ ಬರೋದಕ್ಕೆ ಶುರು ಆಯಿತು. ಮತ್ತೆ ಇದ್ರ ಬಗ್ಗೆ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಮೊದಲೇ ಇದ್ರ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರ್ತಕ್ಕಂತಹ ನಮ್ಮ ಕುಂದವೈ ದೇವಿಯವರು ಕೂಡಲೇ ನಮ್ಮ ಅರುಳ್ಮೊಳಿ ವರ್ಮನ್ ಅವ್ರನ್ನ ಉದ್ದೇಶಿಸಿ, ಹೌದು ಅರುಳ್ಮೊಳಿ, ನಾನು ಇದ್ರ ಬಗ್ಗೆ ರೀಸೆಂಟ್ ಆಗಿ ನಾನು ತಂಜಾವೂರಿಗೆ ಹೋಗಿದ್ದೆ. ತಂಜಾವೂರಿಗೆ ಯಾಕೆ ಹೋಗಿದ್ದೆ ಅಂದ್ರೆ ನಿನ್ನ ತಂದೆಯ ಸುತ್ತ ನಮ್ಮ ಸುಂದರ ಚೋಳ ಅವರ ಸುತ್ತ ತುಂಬಾನೇ ಅಪಾಯ ಇದೆ ಅಂತ ನಾನು ಕೇಳ್ಪಟ್ಟೆ. ಸೊ ಹಾಗಾಗಿ ನಾನು ನನ್ನ ತಂದೆಯನ್ನ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರ ಜೊತೆಯಲ್ಲೇ ಇರಬೇಕು, ಅವ್ರ ಜೊತೆಯಲ್ಲೇ ಇದ್ದು ಅವ್ರಿಗೆ ಸ್ವಲ್ಪ ಧೈರ್ಯವನ್ನ ಹೇಳಬೇಕು ಅಂತ ಹೇಳಿ ಅವ್ರನ್ನ ನೋಡೋದಕ್ಕಂತ ಹೋಗಿದ್ದೆ. ಮತ್ತೆ ಅವರ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ಳೋದಕ್ಕಂತ ಹೋಗಿದ್ದಾಗ ಅವರು ನನಗೆ ತುಂಬಾನೇ ಒಂದು ದೊಡ್ಡ ರಹಸ್ಯವನ್ನ ನನ್ನ ಮುಂದೆ ಬಿಚ್ಚಿಟ್ರು. ಸೊ ಆ ರಹಸ್ಯ ಏನಪ್ಪಾ ಅಂತಂದ್ರೆ, ಅವರು ಕೂಡ ಇದೇ ಬ್ಯಾಕ್ ಗ್ರೌಂಡ್ ಸ್ಟೋರಿ, ನೀನೀಗ ಹೇಳ್ದಲ್ಲ ಇದೇ ಬ್ಯಾಕ್ ಗ್ರೌಂಡ್ ಸ್ಟೋರಿನೇ ನನ್ನ ಹತ್ರ ಹೇಳಿದ್ರು. ಸೊ ಆ
ಆ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿನ ಕೇಳಿಸ್ಕೊಂಡ ನಂತರ ವಂದ್ಯದೇವನ್ನು ನನ್ನ ಹತ್ರ ಅಂದರೆ ವಂದ್ಯದೇವನವರು ನನ್ನ ಹತ್ರ ಬಂದು ಹೀಗೆ ಪೊನ್ನಿಯಿನ್ ಸೆಲ್ವನ್ ಅವರು ಈಗ ನಾಗಪಟ್ಟಿನಂನಲ್ಲಿ ಇರ್ತಕ್ಕಂತಹ ಬುದ್ಧ ಮಠದಲ್ಲಿ ಅವ್ರಿಗೆ ಚಿಕಿತ್ಸೆ ನಡೀತಾ ಇದೆ ಅಂತ ಹೇಳಿ ನಂತರ ಅವರು ಏನೇನೆಲ್ಲ ನೋಡಿದ್ರು ಎಲ್ಲವನ್ನು ಕೂಡ ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ನನಗೂ ಕೂಡ ಈ ಒಂದು ಅನುಮಾನ ಬರೋದಕ್ಕೆ ಶುರು ಆಯಿತು. ಅಂದರೆ ನಂದಿನಿ ದೇವಿ ಯಾಕೆ ಮಂದಾಕಿನಿ ಅವ್ರಿಗೆ ಹುಟ್ಟಿದಂತಹ ಮಗಳಾಗಿರಬಾರ್ದು? ಹಾಗೊಂದು ವೇಳೆ ಆಗಿದ್ರೆ ಅವರು ನನಗೆ ಅಕ್ಕನೋ ತಂಗಿನೋ ಆಗ್ಬೇಕಾಗುತ್ತಲ್ಲ. ಅಂದರೆ ಸುಂದರ ಚೋಳ ಅಂದರೆ ನನ್ನ ತಂದೆಗೂ ಮತ್ತೆ ಮಂದಾಕಿನಿ ಅವ್ರಿಗೂ ಹುಟ್ಟಿದಂತಹ ಮಗಳು ನಂದಿನಿ ದೇವಿ ಅವರು ಆಗಿದ್ರೆ ಖಂಡಿತ ಅವರು ನನಗೆ ಅಕ್ಕನೋ ತಂಗಿನೋ ಆಗ್ಬೇಕಾಗುತ್ತಲ್ಲ. ಅಂದರೆ ಇಷ್ಟು ದಿನ ನಾನು ಸ್ವಂತ ಅಕ್ಕನ ಮೇಲೋ ಅಥವಾ ತಂಗಿ ಮೇಲೋ ಇಷ್ಟು ದ್ವೇಷವನ್ನ ಕಾರ್ತಾ ಇದ್ನ ಅಂತ ನೆನೆಸ್ಕೊಂಡು ನನಗೆ ನನ್ನ ಮೇಲೆ ಒಂದು ರೀತಿ ಪಶ್ಚಾತ್ತಾಪ, ಅಂದರೆ ನಾನೇ ಪಶ್ಚಾತ್ತಾಪ ಪಡಬೇಕಾದಂಥ ಪರಿಸ್ಥಿತಿ ಬರುತ್ತೇನೋ ಅಂತ ನನಗೆ ಅನ್ಸೋದಕ್ಕೆ ಶುರು ಆಯಿತು. ಮತ್ತೆ ಇದ್ರ ಬಗ್ಗೆ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಅಂದರೆ ಮಂದಾಕಿನಿ ತರನೇ ನಂದಿನಿ ದೇವಿ ಇದ್ದಾಳಲ್ಲ ಅನ್ನೋ ಒಂದು ವಿಷಯ ಮಾತ್ರ ಇಟ್ಕೊಂಡು ನಾವು ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಇದ್ರ ಬಗ್ಗೆ ಅಂದರೆ ಇದರ ಹಿನ್ನೆಲೆ ಏನು, ಇದ್ರ ಬಗ್ಗೆ ಕ್ಲಾರಿಟಿಯಾಗಿ ತಿಳಿಸ್ಬೇಕಾದಂಥವ್ರು ಇಬ್ರು ವ್ಯಕ್ತಿಗಳು ಚೋಳ ಸಾಮ್ರಾಜ್ಯದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅವರು ಅನಿರುದ್ಧ ಬ್ರಹ್ಮರಾಯರವರು ಮತ್ತೆ ಸೆಂಬಿಯನ್ ಮಾದೇವಿಯವರು. ಯಾರು ಅನಿರುದ್ಧ ಬ್ರಹ್ಮರಾಯರವರು ಪ್ರೈಮ್ ಮಿನಿಸ್ಟರ್ ಆದಂತಹ, ಅಂದರೆ ಚೋಳ ಸಾಮ್ರಾಜ್ಯಕ್ಕೆ ಪ್ರೈಮ್ ಮಿನಿಸ್ಟರ್ ಆದಂತಹ ಅನಿರುದ್ಧ ಬ್ರಹ್ಮರಾಯರವರು ಮತ್ತೆ ಸೆಂಬಿಯನ್ ಮಾದೇವಿ ಅವರಿಗೆ ಮಾತ್ರ ಈ ಒಂದು ವಿಷಯದ ಬಗ್ಗೆ ತುಂಬ ಕ್ಲಾರಿಟಿಯಾಗಿ ಗೊತ್ತಿರುತ್ತೆ. ಮತ್ತೆ ಈ ಒಂದು ರಹಸ್ಯವನ್ನ ಬಿಚ್ಚಿಡ್ಬೇಕಂದ್ರೆ ಆ ಇಬ್ರು ವ್ಯಕ್ತಿಗಳ ಮುಖಾಂತರ ಮಾತ್ರನೇ ಸಾಧ್ಯ. ಅವರಿಬ್ಬರಿಗೆ ಮಾತ್ರ ಇದ್ರ ಬಗ್ಗೆ ಗೊತ್ತಿರುತ್ತೆ. ಆದರೆ ಅವರು ಯಾಕೋ ಈ ರಹಸ್ಯವನ್ನ ಇಷ್ಟು ದಿನ ಯಾರಿಗೂ ಹೇಳ್ದಿರಾನೆ ಇದು ರಹಸ್ಯವಾಗಿ ಇಟ್ಕೊಂಡು ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಖಂಡಿತ ಹೇಗಾದ್ರೂ ಮಾಡಿ ಈ ವಿಷಯದ ಬಗ್ಗೆ ನಾವು ಖಂಡಿತ ಅವ್ರ ಹತ್ರ ತಿಳ್ಕೋಬೇಕು ಅಂತ ನಮ್ಮ ಕುಂದವೈ ದೇವಿಯವರು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಉದ್ದೇಶಿಸಿ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಹೌದಕ್ಕ, ಇದ್ರ ಬಗ್ಗೆ ಹೇಗಾದ್ರೂ ಮಾಡಿ ಅವರಿಬ್ಬರ ಮುಖಾಂತರ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಅಂದ್ರೆ ಈ ಒಂದು ವಿಷಯದ ಬಗ್ಗೆ ನನಗೆ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನಾನೀಗ ಒಂದು ಮಾತ್ರ ಮಾಡಬಲ್ಲೆ, ನನ್ನ ಕರ್ತವ್ಯ ಅದು. ಯಾಕಂತಂದ್ರೆ ಈಗ ನನ್ನ ತಂದೆ ಸುಂದರ ಚೋಳ ಅವರು ಮಂದಾಕಿನಿ ಅವರು ತೀರ್ಕೊಂಡಿದ್ದಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಮಾನಸಿಕವಾಗಿ ದಿನೇ ಕುಗ್ಗೋಗ್ತಾ ಇದ್ದಾರೆ. ಸೊ ಹಾಗಾಗಬಾರ್ದು. ಅವ್ರ ಹತ್ರ ನಾನು ಹೋಗಿ ಇಲ್ಲ ಮಂದಾಕಿನಿ ಅವರು ತೀರ್ಕೊಂಡಿಲ್ಲ, ಅವರು ಶ್ರೀಲಂಕಾದಲ್ಲಿ ಅವರು ಇನ್ನೂ ಜೀವಂತವಾಗಿದ್ದಾರೆ ಅಂತ ನಾನು ಈ ವಿಷಯವನ್ನ ತಿಳಿಸಿದ್ರೆ ಸಾಕು, ಅವರು ಖಂಡಿತ ಮಾನಸಿಕವಾಗಿ ಆರೋಗ್ಯವಾಗಿರ್ತಾರೆ ಅಂತ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಹೇಳ್ತಾರೆ. ಆಗ ಕೂಡಲೇ ನಮ್ಮ ಕುಂದವೈ ದೇವಿಯವರು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಉದ್ದೇಶಿಸಿ ಪೊನ್ನಿಯಿನ್ ಸೆಲ್ವ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನೀನು ಯಾವುದೇ ಕಾರಣಕ್ಕೂ ಇನ್ನೂ ಸ್ವಲ್ಪ ದಿನ ನೀನು ಇಲ್ಲೇ ಇರಬೇಕು. ಅಂದರೆ ನೀನು ಇಲ್ಲೇ ಬುದ್ಧ ಮಠದಲ್ಲೇ ನೀನು ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೋತಾ ಇರು. ನಾನು ಈಗ ನಿನ್ನನ್ನು ನೋಡಿಕೊಂಡು ನೆಕ್ಸ್ಟ್ ನಾನು ಹೋಗೋದೇ ತಂಜಾವೂರು ಅರಮನೆಯಲ್ಲಿ ಇರ್ತಕ್ಕಂತಹ ನನ್ನ ತಂದೆಯನ್ನ ಭೇಟಿ ಮಾಡೋದಕ್ಕೆ ನಾನು ಹೋಗೋದು. ಸೊ ಹಾಗಾಗಿ ಅವ್ರ ಹತ್ರ ನಾನು ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಿನಗೆ ಈಗ ನಿನ್ನ ಸುತ್ತಮುತ್ತ ನಿನಗೆ ತುಂಬಾ ಅಪಾಯ ಇದೆ. ಸೊ ಹಾಗಾಗಿ ಮತ್ತೆ ಒಂದು ಕಡೆ ಚೋಳ ಸಾಮ್ರಾಜ್ಯದಲ್ಲಿ ತುಂಬಾನೇ ಗೊಂದಲವಾದಂಥ ಪರಿಸ್ಥಿತಿ ಇರೋದ್ರಿಂದ ನೀನು ಈಗ ಬದುಕಿದ್ಯಾ ಅಂತ ಗೊತ್ತಾಗೋದು ಸ್ವಲ್ಪ, ಅಂದರೆ ಬದುಕಿದ್ಯಾ ಅಂತ ಗೊತ್ತಾಗೋದು ಬೇಡ. ಅಂದರೆ ಇವಾಗ ಗಾಸಿಪ್ ಏನು ಓಡ್ತಾ ಇದೆ, ಪೊನ್ನಿಯಿನ್ ಸೆಲ್ವನ್ ಅವರು ಹೀಗೆ ಸಮುದ್ರದ ಅಲೆಗಳಲ್ಲಿ ಕೊಚ್ಕೊಂಡು ಹೊಟ್ಟೋದ್ರು ಅನ್ನೋ ಒಂದು ಗಾಸಿಪ್ ಏನು ಓಡ್ತಾ ಇದೆ ಚೋಳ ಸಾಮ್ರಾಜ್ಯದಲ್ಲಿ, ಅದು ಹಾಗೇ ಇರಲಿ. ಯಾಕಂತಂದ್ರೆ ಈಗ ನೀನು ಬದುಕಿದ್ಯಾ ಅಂತ ಗೊತ್ತಾಗಿ ನೀನೇನಾದರೂ ಚೋಳ ಸಾಮ್ರಾಜ್ಯಕ್ಕೆ ಕಾಲಿಟ್ರೆ, ಅಂದರೆ ನೀನು ತಂಜಾವೂರಿಗೆ ಬಂದರೆ ಖಂಡಿತ ನಿನ್ನ ಸುತ್ತ ಅಪಾಯ ಇದೆ. ಮತ್ತೆ ಮುಖ್ಯವಾಗಿ ಚೋಳ ಸಾಮ್ರಾಜ್ಯಕ್ಕೆ ಅಪಾಯ ಇದೆ. ಮತ್ತೆ ನಂದಿನಿ ದೇವಿ ಈಗ ತುಂಬಾನೇ ದ್ವೇಷ ಕಾರ್ತಾ ಇದ್ದಾಳೆ. ಅಂದರೆ ಆದಿತ್ಯ ಕರಿಕಾಲನ್ನ ಸಾಯಿಸಬೇಕು ಅಂತ ಹೇಳಿ ಅವಳು ಆಲ್ರೆಡಿ ಪ್ಲಾನ್ ಅನ್ನ ಮಾಡಿ ಆಲ್ರೆಡಿ ಈಗ ಪಾರ್ಥಿಬೇಂದ್ರ ಪಲ್ಲವನ್ ಮತ್ತೆ ಕಂದಮಾರನ್ ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾಳಂತೆ. ಅಂದ್ರೆ ಆದಿತ್ಯ ಕರಿಕಾಲನ್ ಅವ್ರನ್ನ ಹೇಗಾದ್ರೂ ಮಾಡಿ, ಅಂದ್ರೆ ನನ್ನ ಅಣ್ಣ ಆದಿತ್ಯ ಕರಿಕಾಲನ್ನ ಹೇಗಾದ್ರೂ ಮಾಡಿ ಕಡಂಬೂರ್ ಪ್ಯಾಲೇಸ್ಗೆ ಕಳಿಸ್ಬೇಕು ಅಂತ ಹೇಳಿ ಇಬ್ರು ವ್ಯಕ್ತಿಗಳು, ಅಂದ್ರೆ ಒಬ್ರು ಕಂದಮಾರನ್ ಅವರು ಮತ್ತೆ ಪಾರ್ಥಿಬೇಂದ್ರ ಪಲ್ಲವನ್ ಅವ್ರನ್ನ ಕಳಿಸ್ಕೊಟ್ಟಿದ್ದಾಳಂತೆ. ಅದಕ್ಕೆ ನಾನು ಕೂಡ ವಂದ್ಯದೇವನ್ ಅವ್ರ ಮುಖಾಂತರ ಒಂದು ಪತ್ರವನ್ನ ಕೊಟ್ಟು ಆದಿತ್ಯ ಕರಿಕಾಲನ್ನ ಹೇಗಾದ್ರೂ ಮಾಡಿ ನೀನೇ ತಡಿಬೇಕು, ಅವ್ರನ್ನ ಕಡಂಬೂರ್ ಪ್ಯಾಲೇಸ್ಗೆ ಬರ್ದೇ ಇರೋ ರೀತಿ ನೀನೇ ತಡಿಬೇಕು. ಒಂದು ವೇಳೆ ನಿನ್ನ ಮಾತನ್ನ ಮೀರಿ ಮತ್ತೆ ನನ್ನ ಪತ್ರವನ್ನ ಓದಿ ನನ್ನ ಆದೇಶವನ್ನ ಮೀರಿ ಅವರು ಕಡಂಬೂರ್ ಪ್ಯಾಲೇಸ್ಗೆ ಹೋದ್ರೆ ನೀನು ಅವ್ರ ಜೊತೆಯಲ್ಲೇ ಇರಬೇಕು, ಅವರ ಜವಾಬ್ದಾರಿ ನಿನಗೆ ನಾನು ವಹಿಸ್ತಾ ಇದ್ದೀನಿ ಅಂತ ಹೇಳಿ ವಂದ್ಯದೇವನ್ನ ನಾನು ಕಳಿಸ್ಕೊಟ್ಟಿದ್ದೀನಿ. ಸೊ ಏನಾಗುತ್ತೋ ನನಗೂ ಗೊತ್ತಿಲ್ಲ, ನನಗೆ ತುಂಬಾ ಭಯ ಆಗ್ತಾ ಇದೆ, ಒಂದ್ ಕಡೆ ಆತಂಕ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಅನಿರುದ್ಧ ಬ್ರಹ್ಮರಾಯರವ್ರ ಹತ್ರ ಚರ್ಚೆ ಮಾಡಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ಇವ್ರು ಇದೇ ರೀತಿ ಮಾತಾಡ್ತಿರ್ಬೇಕಾದ್ರೆ ಸಮೀಪದಲ್ಲೇ ಅಂದ್ರೆ ತೆಪ್ಪದಲ್ಲೇ ನಮ್ಮ ಪೂಂಗುಳಲಿ ಅವರು ಮತ್ತೆ ಸೇಂದನ ಮುದನವರು ಇಬ್ರು ಕೂಡ
ನದಿಯಲ್ಲಿ ಅಂದ್ರೆ ಆ ಒಂದು ಸಣ್ಣ ಏರಿ ತರ ಏನಿರುತ್ತೆ ಆ ಒಂದು ಏರಿಯಲ್ಲೇ ನಮ್ಮ ಪೂಂಗುಳಲಿ ಅವರು ಮತ್ತೆ ಸೇಂದನ ಮುದನವರು ತೆಪ್ಪದಲ್ಲಿ ಕೂತ್ಕೊಂಡು ಅವರಿಬ್ರು ಮಾತಾಡ್ತಾ ಇರ್ತಾರೆ. ಏನ್ ಮಾತಾಡ್ತಾ ಇರ್ತಾರೆ ಅಂದ್ರೆ ನಮ್ಮ ಪೂಂಗುಳಲಿ ಅವರು ನಮ್ಮ ಸೇಂದನ ಮುದನವ್ರನ್ನ ಉದ್ದೇಶಿಸಿ, ಸೇಂದನ ಮುದ ನೀನು ತುಂಬ ಒಳ್ಳೆಯವನು, ಮತ್ತು ನೀನು ಸುಳ್ಳು ಹೇಳಲ್ವಂತೆ, ಮತ್ತು ತುಂಬಾ ಪೇಷನ್ಸು, ತುಂಬಾ ತಾಳ್ಮೆ ಅಂತೆ ನಿನಗೆ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಸೇಂದನ ಮುದನವರು, ಹೌದು ನಾನು ಶಿವನ ಭಕ್ತ, ಸುಳ್ಳು ಹೇಳೋದಿಲ್ಲ, ಮತ್ತು ಯಾರಿಗೂ ಮೋಸ ಮಾಡೋದಿಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಿ ಅಂತ ತುಂಬಾ ನಗ್ನಗ್ತಾ ಹೇಳ್ತಾರೆ ಸ್ನೇಹಿತರೆ. ಯಾವಾಗಲೂ ಕೂಲಾಗಿರ್ತಾರೆ ನಮ್ಮ ಸೇಂದನ ಮುದನವರು. ನಂತರ ನಮ್ಮ ಪೂಂಗುಳಲಿ ಅವರು ಇದಕ್ಕೆ ನೋಡು, ಈ ಒಂದು ಜಗತ್ನಲ್ಲಿ ತುಂಬಾ ಒಳ್ಳೆತನನು ಕೆಲ್ಸಕ್ಕೆ ಬರೋದಿಲ್ಲ ಅಂತ ಕೋಪದಿಂದ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಸೇಂದನ ಮುದನವರು ಪೂಂಗುಳಲಿ ಅವ್ರನ್ನ ಉದ್ದೇಶಿಸಿ, ಪೂಂಗುಳಲಿ ಯಾಕೆ ನೀನು ಇವತ್ತು ಇಷ್ಟೊಂದು ಕೋಪವನ್ನು ವ್ಯಕ್ತಪಡಿಸ್ತಾ ಇದೆಯಾ? ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ಯಾಕೋ ತುಂಬಾನೇ ಕೋಪದಲ್ಲಿದೆಯಲ್ಲ ಇವತ್ತು ಅಂತ ಕೇಳ್ತಾರೆ. ಆಗ ನಮ್ಮ ಪೂಂಗುಳಲಿ ಅವರು, ಏನಿಲ್ಲ ನೋಡು, ನೀನು ಆ 3 ಜನ ಅಲ್ಲಿ ಮಾತಾಡ್ತಾ ಇದ್ದಾರಲ್ಲ, 3 ಜನ, ಆ ವಾನತಿ ಮತ್ತೆ ಕುಂದವೈ ದೇವಿಯವರು ಮತ್ತೆ ಪೊನ್ನಿಯಿನ್ ಸೆಲ್ವನ್ ಅವರು, ಆ 3 ಜನ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ನನಗೆ ಅವ್ರನ್ನ ನೋಡ್ತಾ ಇದ್ರೆ ನನಗೆ ಯಾಕೋ ಹೊಟ್ಟೆ ಎಲ್ಲ ಉರಿತಾ ಇದೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಸೇಂದನ ಮುದನವರು ಆಶ್ಚರ್ಯದಿಂದ ನಮ್ಮ ಪೂಂಗುಳಲಿ ಅವ್ರನ್ನ ಉದ್ದೇಶಿಸಿ, ಏನ್ ಹೇಳ್ತಾ ಇದೆಯಾ ಪೂಂಗುಳಲಿ, ಅವ್ರನ್ನ ನೋಡಿದ್ರೆ ನಿನ್ಗೆ ಯಾಕೆ ಹೊಟ್ಟೆ ಉರಿ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಆಗ ನಮ್ಮ ಪೂಂಗುಳಲಿ ಅವರು ನಮ್ಮ ಸೇಂದನ ಮುದನವ್ರನ್ನ ಉದ್ದೇಶಿಸಿ, ನನಗೆ ಅವ್ರ 3 ಜನದಲ್ಲಿ ಯಾರನ್ನ ನೋಡಿದ್ರೆ ತುಂಬಾ ಹೊಟ್ಟೆ ಉರಿ ಗೊತ್ತಾ? ಆ ವಾನತಿ ಇದ್ದಾಳಲ್ಲ, ವಾನತಿ, ಅವಳನ್ನ ನೋಡಿದ್ರೆ ನನಗೆ ತುಂಬಾ ಹೊಟ್ಟೆ ಉರಿ ಗೊತ್ತಾ ಅಮುದ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ನಮ್ಮ ಪೂಂಗುಳಲಿ ಅವ್ರಿಗೆ ಪೊನ್ನಿಯಿನ್ ಸೆಲ್ವನ್ ಅವ್ರ ಮೇಲೆ, ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಆಕರ್ಷಣೆ ಆಗಿರುತ್ತೆ. ಮತ್ತೆ ಮೊದ್ಲಿಂದಾನು ಪೊನ್ನಿಯಿನ್ ಸೆಲ್ವನ್ ಅವ್ರು ಅಂದ್ರೆ ತುಂಬಾನೇ ಇಷ್ಟ ನಮ್ಮ ಪೂಂಗುಳಲಿ ಅವ್ರಿಗೆ. ಸೊ ಅವ್ರ ಜೊತೆನೆ ಜೀವನ ಮಾಡಬೇಕು ಅನ್ನೋ ಒಂದು ಆಸೆ ಎಲ್ಲ ಇಟ್ಕೊಂಡಿರ್ತಾರೆ, ಕನಸನ್ನೆಲ್ಲ ಕಾಣ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಕಾಂಪಿಟೇಷನ್ ಆಗಿ ನಮ್ಮ ವಾನತಿಯವರು ಇದಾರಲ್ಲ, ಆ ಒಂದು ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಪೂಂಗುಳಲಿ ಅವರು ಹೀಗೆ ಕೋಪವನ್ನ ವ್ಯಕ್ತಪಡಿಸ್ತಾ ಇರೋದು. ಸೊ ನಮ್ಮ ಪೂಂಗುಳಲಿ ಅವರು ಹೀಗೆ ತುಂಬಾನೇ ಕೋಪವನ್ನ ವ್ಯಕ್ತಪಡಿಸಬೇಕಾದ್ರೆ ನಮ್ಮ ಸೇಂದನ ಮುದನವರು, ಪೂಂಗುಳಲಿ ನೀನು ಯಾತಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಯ್ತು, ನಿನಗೆ ವಾನತಿ ಮೇಲೆ ಯಾಕೆ ಹೊಟ್ಟೆ ಉರಿ ಅನ್ನೋದು ನನಗೆ ಅರ್ಥ ಆಯ್ತು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಪೂಂಗುಳಲಿ ಅವರು, ಓ ಅಮುದ, ನಿನಗೂ ಇಷ್ಟೊಂದು ಬುದ್ಧಿ ಇದೆಯಾ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ಸೇಂದನ ಮುದನವರು ಸ್ವಲ್ಪ ಸ್ಮೈಲ್ ಕೊಡ್ತಾರೆ ಅಷ್ಟೇ ಸ್ನೇಹಿತರೆ. ನಂತರ ಇವರಿಬ್ರು ಇದೇ ರೀತಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ನಂದಿ ಮಂಟಪದಲ್ಲಿ ನಮ್ಮ ಕುಂದವೈ ದೇವಿಯವರು ವಾನತಿಯವ್ರನ್ನ ಉದ್ದೇಶಿಸಿ, ವಾನತಿ ನೀನು ಸ್ವಲ್ಪ ಆ ಕಡೆ ಸ್ವಲ್ಪ ಏರಿಯ ತೀರದಲ್ಲಿ ಸ್ವಲ್ಪ ನೀನು ಆ ಕಡೆ ಹೋಗಿ ಸ್ವಲ್ಪ ಪ್ರಕೃತಿಯನ್ನ ನೋಡ್ತಾ ಇರ್ತೀಯಾ, ನಾವಿಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿದೆ, ಸೊ ದಯವಿಟ್ಟು ನೀನು ಸ್ವಲ್ಪ ಆ ಕಡೆ ಸ್ವಲ್ಪ ಅಡ್ಡಾಡ್ಕೊಂಡ್ ಬರ್ತೀಯಾ ಅಂತ ಹೇಳಿ ಕಳಿಸ್ಬಿಡ್ತಾರೆ ಸ್ನೇಹಿತರೆ. ಆಗ ನಮ್ಮ ವಾನತಿಯವರು ಆ ಏರಿಯಾ ತೀರಕ್ಕೆ ಹೋಗ್ತಾರೆ. ಆ ಏರಿಯಾ ತೀರದಲ್ಲಿ ಸ್ವಲ್ಪ ದೂರದಲ್ಲಿ ಮರಗಳು ಗಿಡಗಳೆಲ್ಲ ಇರುತ್ತೆ. ಸಮೀಪದಲ್ಲಿ ಒಂದು ಗೂಳಿ ಇರುತ್ತೆ, ಆ ಗೂಳಿ ಬೇರೆ ಆ ಕಡೆ ತಿರ್ಕೊಂಡಿರುತ್ತೆ. ನಂತರ ನಮ್ಮ ವಾನತಿಯವರು ಸುಮ್ಮನೆ ನಡ್ಕೊಂಡು ಪ್ರಕೃತಿಯನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಂತರ ನಮ್ಮ ಕುಂದವೈ ದೇವಿಯವರು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರ ಜೊತೆ ಚೋಳ ಸಾಮ್ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಮಧುರಾಂತಕ ಚೋಳ ಅವರೇ ರಾಜ ಆಗ್ಬೇಕು, ಅಂದ್ರೆ ಮಧುರಾಂತಕ ಚೋಳ ಅವರೇ ರಾಜ ಆಗ್ಬೇಕು ರೂಲ್ಸ್ ಪ್ರಕಾರ, ಆದಿತ್ಯ ಕರಿಕಾಲನ್ ಅವರು ರಾಜ ಆಗ್ಬಾರ್ದು. ಹೀಗೆಲ್ಲ ನಮ್ಮ ಪೆರಿಯ ಪುಳುವೇಟರೆಯರವರು ಕಡಂಬೂರ್ ಪ್ಯಾಲೇಸ್ ನಲ್ಲಿ ಮಧ್ಯರಾತ್ರಿ ಮೀಟಿಂಗ್ ಮಾಡಿ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಒಪ್ಪಿಸಿದ್ದಾರಂತೆ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಸ್ನೇಹಿತರೆ. ಸೊ ಇವ್ರು ಇದೇ ರೀತಿ ಚರ್ಚೆ ಮಾಡಬೇಕಾದ್ರೆ ನಮ್ಮ ವಾನತಿಯವರು ಆ ಕಡೆ ಹೋಗಿ ಪ್ರಕೃತಿಯನ್ನೆಲ್ಲ ನೋಡೋದಕ್ಕೆ ಶುರು ಮಾಡ್ತಾರೆ. ಪ್ರಕೃತಿಯನ್ನೆಲ್ಲ ನೋಡ್ಕೊಂಡು ಅವರು ಆ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಪೂಂಗುಳಲಿ ಅವರು ತೆಪ್ಪದಲ್ಲಿ ಕೂತ್ಕೊಂಡು ನಮ್ಮ ವಾನತಿಯವ್ರನ್ನ ಅಬ್ಸರ್ವ್ ಮಾಡ್ತಾರೆ, ಗಮನಿಸ್ತಾರೆ. ಓಹೋ, ವಾನತಿ ಒಬ್ಳೇ ಓಡಾಡ್ತಾ ಇದ್ದಾಳೆ ಅಂದ್ರೆ ಏನಾದ್ರೂ ಇವಾಗ ನಾವು ತರಲೆ ಕೆಲಸ ಮಾಡ್ಲೇಬೇಕು, ಇವಳನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ನಮ್ಮ ಪೂಂಗುಳಲಿ ಅವರು ಹೊಟ್ಟೆ ಉರಿ, ನಮ್ಮ ಪೂಂಗುಳಲಿ ಅವ್ರಿಗೆ ಕಾಂಪಿಟೇಷನ್ ಅಂದ್ರೆ ನನಗೆ ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿದ್ದಾಳಲ್ಲ ಇವಳು ಅಂತ ನಮ್ಮ ಪೂಂಗುಳಲಿ ಅವರು ತುಂಬಾನೇ ಕೋಪದಿಂದ ಏನಾದ್ರೂ ಮಾಡ್ಬೇಕಲ್ಲ ಅಂತ ಮನಸ್ಸಲ್ಲಿ ಅವ್ರು ಪ್ಲಾನ್ ಮಾಡಿ ಕೂಡಲೇ ನಮ್ಮ ಸೇಂದನ ಮುದನವ್ರನ್ನ ಉದ್ದೇಶಿಸಿ, ಅಮುದ ನಾನೀಗ ಏನ್ ಮಾಡ್ತೀನಿ ನೋಡು ನನ್ನ ಕಾಂಪಿಟೇಟರ್ಗೆ ಅಂತ ಹೇಳಿ ಕೂಡಲೇ ನಮ್ಮ ಪೂಂಗುಳಲಿ ಅವರು ತೆಪ್ಪದಿಂದ ಇಳಿದು ಕೂಡಲೇ ಅಂದ್ರೆ ಆ ಒಂದು ನದಿ, ಆ ಒಂದು ಏರಿ ಏನಿರುತ್ತೆ, ಏರಿ ಅಂದ್ರೆ ಸಣ್ಣ ಏರಿ ತರ ಇರುತ್ತೆ, ಸಣ್ಣ ನದಿ ತರ ಇರುತ್ತೆ. ಆ ನದಿಯಿಂದ ಆ ನದಿಯ
ತೀರದ ಹತ್ರ ಹೋಗಿ ಆ ಒಂದು ಗೂಳಿ ನಿಂತ್ಕೊಂಡು ಸುಮ್ಮನೆ ಆ ಗೂಳಿ ಆ ಕಡೆ ನಿಂತ್ಕೊಂಡಿರುತ್ತೆ. ಆ ಗೂಳಿಗೆ ಅಂದ್ರೆ ದೊಡ್ಡ ಕಲ್ಲನ್ನ ಅಂದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಸ್ವಲ್ಪ ದೊಡ್ಡ ಕಲ್ಲನ್ನ ಕೈಯಲ್ಲಿ ಎತ್ಕೊಂಡು ಆ ಕಲ್ಲನ್ನ ಆ ಗೂಳಿಗೆ ಹಾಕ್ಬಿಡ್ತಾರೆ, ಆ ಗೂಳಿ ಮೇಲೆ ಹಾಕ್ಬಿಡ್ತಾರೆ ಸ್ನೇಹಿತರೆ ನಮ್ಮ ಪೂಂಗುಳಲಿ ಅವರು. ಅಂದ್ರೆ ಆ ಕಲ್ಲನ್ನ ಕೈಯಲ್ಲಿ ಎತ್ಕೊಂಡು ನಮ್ಮ ಪೂಂಗುಳಲಿ ಅವರು ಆ ಗೂಳಿ ಮೇಲೆ ಹಾಕ್ಬಿಡ್ತಾರೆ ಸ್ನೇಹಿತರೆ. ಆ ಗೂಳಿ ಮೇಲೆ ಹಾಕಿದ ತಕ್ಷಣ ಆ ಗೂಳಿ ಕೂಡಲೇ ಕೋಪದಿಂದ ಹಿಂದ್ಗಡೆ ತಿರುಗಿ ನೋಡುತ್ತೆ. ಹಿಂದ್ಗಡೆ ತಿರುಗಿ ನೋಡಿದ ತಕ್ಷಣ ದೂರದಲ್ಲಿ ಅದ್ರ ಕಣ್ಣಿಗೆ ಬೀಳೋದು ನಮ್ಮ ವಾನತಿಯವರು ಸ್ನೇಹಿತರೆ. ಆಗ ನಮ್ಮ ಆ ಒಂದು ಗೂಳಿಗೆ ತುಂಬಾನೇ ಕೋಪ ಬಂದು, ಓಹೋ ಈ ಹೆಣ್ಣೆ ನನಗೆ ಕಲ್ಲನ್ನ ಎಸ್ತಿರ್ಬೇಕು ಅಂತ ಕಾಣುತ್ತೆ ಅಂತ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಅದು ಆ ರೀತಿ ಅರ್ಥ ಮಾಡ್ಕೊಂಡು ಆ ಗೂಳಿ ನಮ್ಮ ವಾನತಿಯವ್ರನ್ನ ಅಟ್ಟಾಡ್ಸ್ಕೊಂಡ್ ಬರೋದಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. ಕೂಡಲೇ ನಮ್ಮ ವಾನತಿಯವರು ಅಲ್ಲಿಂದ ಓಡೋಗೋದಕ್ಕೆ ಶುರು ಮಾಡ್ತಾರೆ. ತುಂಬಾನೇ ಭಯದಿಂದ ಆತಂಕದಿಂದ ನಮ್ಮ ವಾನತಿಯವರು ಕಿರ್ಚ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ವಾನತಿಯವರು ಯಾವಾಗ ಕಿರ್ಚ್ಕೋತಾರೋ ಆಗ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಮತ್ತೆ ಕುಂದವೈ ದೇವಿಯವರು ನಂದಿ ಮಂಟಪದಲ್ಲಿ ಮೀಟಿಂಗ್ ಮಾಡಬೇಕಾದ್ರೆ, ಅಂದ್ರೆ ನಂದಿ ಮಂಟಪದಲ್ಲಿ ಕುತ್ಕೊಂಡು ಅವರು ಏನನ್ನೋ ಗಾಢವಾಗಿ ಚರ್ಚೆ ಮಾಡಬೇಕಾದ್ರೆ ವಾನತಿಯವರು ಕಿರ್ಚಿದಂತಹ ಶಬ್ದ ಕೇಳಿಸಿದ ತಕ್ಷಣ ಇಬ್ರು ಕೂಡ ಎದ್ದು ನಿಂತ್ಕೊಂಡು ದೂರದಲ್ಲಿ ನೋಡ್ತಾರೆ. ವಾನತಿಯವರು ಓಡ್ ಬರ್ತಾ ಇದ್ದಾರೆ. ಹಿಂದೆ ಒಂದು ಗೂಳಿ, ದೊಡ್ಡ ಗೂಳಿ ಅಟ್ಟಿಸ್ಕೊಂಡ್ ಬರ್ತಾ ಇದೆ ನಮ್ಮ ವಾನತಿಯವ್ರನ್ನ. ಇದನ್ನ ನೋಡಿದ ತಕ್ಷಣ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಕೂಡ್ಲೆ ಅವ್ರ ಮನಸ್ಸಿಗೆ ಏನ್ ಹೊಳಿತೋ ಏನೋ ಗೊತ್ತಿಲ್ಲ, ಕೂಡಲೇ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಕಾಪಾಡೋದಕ್ಕೆ ಹೋಗಿ ಕೂಡಲೇ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಆ ಒಂದು ನದಿ, ಆ ಒಂದು ಸಣ್ಣ ನದಿ ಏನಿರುತ್ತೆ ಆ ನದಿಯ ಮಧ್ಯದಲ್ಲಿ ಹೋಗಿ ನಿಂತ್ಕೋತಾರೆ. ಅಂದ್ರೆ ಆ ನದಿಗೆ ಅಷ್ಟೊಂದು ಆಳ ಇರೋದಿಲ್ಲ ಸ್ನೇಹಿತರೆ. ಕೂಡಲೇ ಆ ನದಿಯ ನಡುವೆ ಹೋಗಿ ನಿಂತ್ಕೋತಾರೆ. ನಂತರ ಆ ನದಿಗೆ ಬಂದು ನಮ್ಮ ವಾನತಿಯವರು ಬಿದ್ದ್ಬಿಡ್ತಾರೆ ಸ್ನೇಹಿತರೆ. ಅಂದ್ರೆ ಯಾತಕ್ಕೋಸ್ಕರ ಬೀಳ್ತಾರೆ ಅಂದ್ರೆ, ನಮ್ಮ ವಾನತಿಯವ್ರನ್ನ ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತಲ್ಲ ಆ ಗೂಳಿ ಅಟ್ಟಿಸ್ಕೊಂಡ್ ಬರ್ಬೇಕಾದ್ರೆ ನಮ್ಮ ವಾನತಿಯವರು ನದಿ ಹತ್ರ, ಅಂದ್ರೆ ನದಿ ಹಿಂಗಿರುತ್ತೆ, ನದಿಯಿಂದ ಸ್ವಲ್ಪ ಅಂದ್ರೆ ತೀರ ಬಂದು ಸ್ವಲ್ಪ ಅಪ್ಪಲ್ಲಿರುತ್ತೆ, ಅಂದ್ರೆ ಭೂಮಿ ಸ್ವಲ್ಪ ಅಪ್ಪಲ್ಲಿರುತ್ತೆ. ಇಲ್ಲಿ ಬಂದು ನಿಂತ್ಕೊಂಡಿದ ತಕ್ಷಣ ನಮ್ಮ ವಾನತಿಯವರು ಹಿಂದೆ ನದಿ ಬೇರೆ ಸ್ವಲ್ಪ ಹಳ್ಳ ಇದೆ, ಸೊ ನದಿಗೆ ಬೀಳ್ಬೇಕು. ಸೊ ಏನ್ ಮಾಡೋದು, ಗೂಳಿ ಬೇರೆ ಅಟ್ಟಿಸ್ಕೊಂಡ್ ಬರ್ತಾ ಇದೆ ಅಂತ ಹೇಳಿ ನಮ್ಮ ವಾನತಿಯವರು ಇನ್ನೇನ್ ಮಾಡೋದು ಅಂತ ಗೂಳಿ ಹತ್ರ ಬಂದಿದ ತಕ್ಷಣ ಭಯದಿಂದ ಬಿದ್ದೋಗ್ತಾರೆ. ಬಿದ್ದೋದಂತಹ ನಮ್ಮ ವಾನತಿಯವ್ರನ್ನ ಆಲ್ರೆಡಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ನದಿಯ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡಿರ್ತಾರಲ್ಲ, ಕೂಡಲೇ ನಮ್ಮ ವಾನತಿಯವ್ರನ್ನ ನಮ್ಮ ವಾನತಿಯವ್ರನ್ನ ಕೈಯಲ್ಲಿ ಇಟ್ಕೋತಾರೆ ಸ್ನೇಹಿತರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು. ನೋಡಿ ಹೇಗಿದೆ ಈ ದೃಶ್ಯವನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ತುಂಬಾನೇ ಅದ್ಭುತವಾಗಿರುತ್ತೆ, ತುಂಬಾನೇ ಸ್ವಾರಸ್ಯವಾಗಿರುತ್ತೆ ಸ್ನೇಹಿತರೆ. ಅಂದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಫಸ್ಟೇ ಗೊತ್ತಿರುತ್ತೆ, ಅಂದ್ರೆ ಹೀಗೆ ನಮ್ಮ ವಾನತಿಯವರು ಬಂದು ನದಿಗೆ ಬಂದು ಬೀಳ್ತಾರೆ, ಕೂಡಲೇ ಅವ್ರನ್ನ ಕಾಪಾಡಬೇಕು ಅಂತ ಹೇಳಿ ಎಸ್ಟಿಮೇಷನ್ ಅಲ್ಲಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ನದಿಯ ಮಧ್ಯದಲ್ಲಿ ಹೋಗಿ ನಿಂತ್ಕೋತಾರೆ. ಆಗ ನಮ್ಮ ವಾನತಿಯವರು ಇಲ್ಲಿ ಬಂದು ನಂತರ ಗೂಳಿ ಅಟ್ಟಾಡ್ಸ್ಕೊಂಡ್ ಬರುತ್ತೆ. ನಂತರ ಗೂಳಿಗೆ ಹೆದರ್ಕೊಂಡು ನಮ್ಮ ವಾನತಿಯವರು ಕೆಳಗಡೆ ಬೀಳ್ತಾರೆ. ಕೆಳಗಡೆ ಬಿದ್ದಂತಹ ವಾನತಿಯವ್ರನ್ನ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಅಂದ್ರೆ ರೆಡಿಯಾಗಿ ನಿಂತ್ಕೊಂಡು ನಮ್ಮ ವಾನತಿಯವ್ರನ್ನ ಕೈಯಲ್ಲಿ ಹಿಡ್ಕೋತಾರೆ ಸ್ನೇಹಿತರೆ. ನಂತರ ನಮ್ಮ ವಾನತಿಯವರು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರ ಕೈ ಮೇಲೆ ಬಿದ್ದಿದ ತಕ್ಷಣ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಅಂದ್ರೆ ನಮ್ಮ ವಾನತಿಯವ್ರಿಗೆ ಅರ್ಥ ಆಗುತ್ತೆ, ನನ್ನನ್ನ ಪೊನ್ನಿಯಿನ್ ಸೆಲ್ವನ್ ಅವರು ಕಾಪಾಡಿದ್ದಾರೆ, ನನ್ನನ್ನ ಪೊನ್ನಿಯಿನ್ ಸೆಲ್ವನ್ ಅವರು ನನ್ನನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ನಮ್ಮ ವಾನತಿಯವರು ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಪ್ರಜ್ಞೆ ಇದ್ರೂ ಕೂಡ ಪ್ರಜ್ಞೆ ಹೋಗಿರೋ ರೀತಿಯಲ್ಲಿ ಅವರು ಆಕ್ಟ್ ಮಾಡ್ತಾರೆ. ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಕುಂದವೈ ದೇವಿಯವ್ರ ಹತ್ರ ಬಂದು ನಮ್ಮ ವಾನತಿಯವ್ರನ್ನ ತಗೋ ಅಕ್ಕ, ನಿನ್ನ ಸ್ನೇಹಿತೆ ಯಾವಾಗ್ಲೂ ಕೂಡ ಅಂದ್ರೆ ತುಂಬಾನೇ ಧೈರ್ಯ, ಈಗ ತಾನೇ ನೀನು ನಿನ್ನ ಸ್ನೇಹಿತೆ ಬಗ್ಗೆ ಅಂದ್ರೆ ನಿನ್ನ ಗೆಳತಿ ಬಗ್ಗೆ ಈಗೆಲ್ಲ ಇವಳಿಗೆ ತುಂಬಾನೇ ಧೈರ್ಯ ಬಂದ್ಬಿಟ್ಟಿದೆ ಕಣೋ ಪೊನ್ನಿಯಿನ್ ಸೆಲ್ವ. ಅಂದ್ರೆ ನಿನ್ನ ವಿಚಾರವಾಗಿ ಎಷ್ಟು ಧೈರ್ಯವನ್ನ ವ್ಯಕ್ತಪಡಿಸಿದ್ಲು ಅಂದ್ರೆ ಇವಳ ಪ್ರಾಣವನ್ನು ಇವಳು ಲೆಕ್ಕಿಸಲಿಲ್ಲ. ಅಂದ್ರೆ ಅನಿರುದ್ಧ ಬ್ರಹ್ಮರಾಯರವರು ಇವಳನ್ನ ಪರೀಕ್ಷೆ ಮಾಡಿದ್ರು, ಆ ಪರೀಕ್ಷೆಯಲ್ಲೂ ಕೂಡ ಇವಳು ಗೆದ್ಬಿಟ್ಲು. ಅಂದ್ರೆ ನಿನಗೋಸ್ಕರ ಇವಳು ಪ್ರಾಣವನ್ನು ಕೂಡ ಕೊಡ್ತಾಳೆ ಕಣೋ ಅಂತ ಹೇಳ್ತಾ ಇದ್ದೆ ನೀನು. ಆದ್ರೆ ಈಗ ನೋಡಿದ್ರೆ ಇವಳು ತುಂಬಾನೇ ಇಷ್ಟೊಂದು ಭಯಭೀತಳಾಗಿ ನದಿಗೆ ಬಂದು ಇವಳು ಬಿದ್ಲು, ಅವಳನ್ನ ನಾನ್ ಕಾಪಾಡಿದೀನಿ, ಮತ್ತೆ ನೋಡು ಮೂರ್ಛೆಯಾಗಿ ಬಿದ್ದಿದ್ದಾಳೆ, ಪ್ರಜ್ಞೆನೇ ಇಲ್ಲ ಅಂತ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ನಮ್ಮ ಕುಂದವೈ ದೇವಿಯವ್ರ ಹತ್ರ ಮಾತಾಡ್ಬೇಕಾದ್ರೆ ನಮ್ಮ ವಾನತಿಯವರು ಮೆತ್ತಿ ಕಂಡ್ಬಿಡ್ತಾರೆ ಸ್ನೇಹಿತರೆ. ಆಗ ನಮ್ಮ ಕುಂದವೈ ದೇವಿಯವರು ವಾನತಿಯವ್ರನ್ನ ಉದ್ದೇಶಿಸಿ, ಕಳ್ಳಿ ನೀನ್ ಎದ್ದೇ ಇದೆಯಾ, ಮತ್ತೆ ನೀನು ಪ್ರಜ್ಞೆನೇ ಇಲ್ಲದೆ ಇರೋ ರೀತಿ ಮಲ್ಕೊಂಡಿದ್ಯಲ್ಲ ಇಷ್ಟೊತ್ತು, ಯಾಕೆ ನೀನು ಅಂದ್ರೆ ನಿನಗೆ ಪ್ರಜ್ಞೆ ಹೋಗಿಲ್ಲ ಅಂತ ಆಯ್ತು ಅಂತ ಕೇಳ್ತಾರೆ. ಆಗ ನಮ್ಮ ವಾನತಿಯವರು ನಮ್ಮ ಕುಂದವೈ ದೇವಿಯವ್ರನ್ನ ಉದ್ದೇಶಿಸಿ, ಮತ್ತಿನ್ನೇನಕ್ಕ, ನಾನು ವಯಸ್ಸು ಹುಡುಗ ಹುಡುಗಿಯನ್ನ ಕೈಯಲ್ಲಿ ಹಿಡ್ಕೊಂಡಿರ್ಬೇಕಾದ್ರೆ ನನಗೆ ನಾಚಿಕೆ ಆಗಲ್ವಾ, ಸೊ ನಾಚಿಕೆಯಿಂದ ಸ್ವಲ್ಪ ನಾನು ಕಣ್ಣು ಮುಚ್ಕೊಂಡೇ ಇದ್ದೆ, ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ಅದನ್ನ ನೀವು ಪ್ರಜ್ಞೆ ಹೋಗಿದೆ, ಮೂರ್ಛೆ ಹೋಗಿ ಬಿದ್ದೋಗಿದ್ದಾಳೆ ಅಂತ ನೀವು ಆ ರೀತಿ ಅರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡೋದಕ್ಕೆ ಸಾಧ್ಯ ಅಕ್ಕ ಅಂತ ಹೇಳ್ತಾರೆ. ಆಗ
ಆಗ ಕೂಡಲೇ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಕೂಡಲೇ ನಮ್ಮ ವಾನತಿ ಅವ್ರನ್ನ ನಿಂತ್ಕೊಳ್ಳೋದಕ್ಕೆ ಹೇಳಿ ನಿಲ್ಲಿಸ್ತಾರೆ. ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ನಮ್ಮ ಕುಂದವೈ ದೇವಿಯವ್ರನ್ನ ಉದ್ದೇಶಿಸಿ, ನೋಡ್ದಾಕ ನಿನ್ನ ಗೆಳತಿ ಎಷ್ಟು ಹುಷಾರಿದ್ದಾಳೆ, ಬೇಕಂತಾನೆ ಮೂರ್ಛೆ ಹೋಗಿರೋ ತರ ಇಷ್ಟೊತ್ತು ಆಕ್ಟಿಂಗ್ ಮಾಡಿದ್ದಾಳೆ ನೋಡ್ದಾ ಅಂತ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ನಮ್ಮ ವಾನತಿ ಅವ್ರ ಮೇಲೆ ಅಂದ್ರೆ ಕಂಪ್ಲೇಂಟ್ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಕುಂದವೈ ದೇವಿಯವರು, ಬಿಡು ಪೊನ್ನಿಯಿನ್ ಸೆಲ್ವ, ಎಷ್ಟೇ ಆದ್ರೂ ನಿನ್ನ ಮದುವೆ ಆಗೋಳು ಅಂತ ಹೇಳ್ತಾರೆ ಸ್ನೇಹಿತರೆ. ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಅಂದ್ರೆ ಅದಕ್ಕೇನು ರೆಸ್ಪಾಂಡ್ ಮಾಡೋದಿಲ್ಲ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು. ನಂತರ ನಮ್ಮ ವಾನತಿಯವರು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವ್ರ ಬಗ್ಗೆ ನಮ್ಮ ಕುಂದವೈ ದೇವಿಯವ್ರನ್ನ ಉದ್ದೇಶಿಸಿ, ಅಕ್ಕ ಇವತ್ತು ಪೊನ್ನಿಯಿನ್ ಸೆಲ್ವನ್ ಅವರು ನನಗೆ ಧನ್ಯವಾದ ಹೇಳಬೇಕು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಕೋಪ ಬಂದು ಕೂಡಲೇ ನಮ್ಮ ಕುಂದವೈ ದೇವಿಯವ್ರನ್ನ ಉದ್ದೇಶಿಸಿ, ನೋಡ್ದಾಕ ಈ ಹುಡುಗಿ ನಾನು ಇವಳನ್ನ ಕಾಪಾಡಿದ್ದು, ಅಂದ್ರೆ ಲೆಕ್ಕ ನೋಡಿದ್ರೆ ರೂಲ್ಸ್ ಪ್ರಕಾರ ಇವಳು ನನಗೆ ಧನ್ಯವಾದ ಹೇಳಬೇಕು, ಆದ್ರೆ ಈ ಹುಡುಗಿ ಏನೋ ಹೊಸದಾಗಿ ನಾನು ಇವಳಿಗೆ ಧನ್ಯವಾದ ಹೇಳ್ಬೇಕಂತೆ. ಖಂಡಿತ ಇವಳಿಗೆ ಹುಚ್ಚಿಡ್ದಿದ್ಯಾಕ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಕುಂದವೈ ದೇವಿಯವರು ಕೂಡಲೇ ವಾನತಿ ಅವ್ರನ್ನ ಉದ್ದೇಶಿಸಿ, ಏನೇ ನೀನು ಹೇಳ್ತಾ ಇರೋದು, ನಿನ್ನನ್ನು ನನ್ನ ತಮ್ಮ ಅಷ್ಟು ಬೇಗ ಬಂದು ನಿನ್ಗೆ ಎಲ್ಲಿ ಏನಾಗುತ್ತೋ ಅಂತ ಹೇಳಿ ತುಂಬಾನೇ ಅಕ್ರೆಯಿಂದ ನಿನ್ನ ಕಾಪಾಡಿದ್ರೆ ನೀನು ನೋಡಿದ್ರೆ ಅವನಿಗೆ ಧನ್ಯವಾದ ಹೇಳೋದನ್ನ ಬಿಟ್ಟು ಅವನು ನಿನಗೆ ಧನ್ಯವಾದ ಹೇಳಬೇಕು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಕೂಡಲೇ ಅದಕ್ಕೆ ನಮ್ಮ ವಾನತಿಯವರು, ಅಕ್ಕ ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊ, ಇದುವರೆಗೂ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಯಾವುದೇ ಅಪಾಯದಿಂದ ಕಾಪಾಡಿರೋದು ಯಾರು? ಹೆಣ್ಣು ಮಕ್ಕಳು. ಸೊ ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಕಾವೇರಿಯ ನೀರಿನಲ್ಲಿ ಅವರು ಮುಳುಗಬೇಕಾದ್ರೇನು ಅವ್ರನ್ನ ಕಾಪಾಡಿದ್ದು ಒಂದು ಹೆಣ್ಣು. ಸಮುದ್ರದ ನಡುವೆ ಅವರು ಕೊಚ್ಕೊಂಡು ಹೋಗ್ಬೇಕಾದ್ರೆ ಅವ್ರನ್ನ ಕಾಪಾಡಿದ್ದು ನೋಡು ಅಲ್ಲಿ ಸಮೀಪದಲ್ಲಿ ಇದ್ದಾಳಲ್ಲ ಪೂಂಗುಳಲ್ಲಿ, ಸೊ ಒಂದು ಹೆಣ್ಣು. ಸೊ ಹೀಗೆ ಎಲ್ಲ ಅಪಾಯದಿಂದ ಕಾಪಾಡಿರೋದು ಒಂದು ಹೆಣ್ಣು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ. ಆದ್ರೆ ಇವತ್ತು ಅದೇ ಹೆಣ್ಣು ಯಾವುದೋ ಒಂದು ಅಪಾಯದಲ್ಲಿ ಸಿಲುಕಿಕೊಂಡಾಗ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಆ ಹೆಣ್ಣು ಮಗಳನ್ನ ಕಾಪಾಡಿದ್ದಾರೆ ಅಂದ್ರೆ ನನ್ನ ಮಾತಿನ ಅರ್ಥ ಇಷ್ಟೇ ಅಕ್ಕ, ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಇದುವರೆಗೂ ಒಂದು ಕೆಟ್ಟ ಹೆಸರಿತ್ತು. ಏನ್ ಗೊತ್ತಾ, ಯಾವಾಗಲೂ ಕೂಡ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಹೆಣ್ಣು ಮಕ್ಕಳು ಕಾಪಾಡ್ತಾರೆ, ಆದ್ರೆ ಪೊನ್ನಿಯಿನ್ ಸೆಲ್ವನ್ ಅವ್ರು ಮಾತ್ರ ಹೆಣ್ಣು ಮಕ್ಕಳನ್ನ ಕಾಪಾಡೋದೇ ಇಲ್ವಲ್ಲ ಅನ್ನೋ ಒಂದು ಕೆಟ್ಟ ಹೆಸರಿತ್ತು. ಆದ್ರೆ ಆ ಒಂದು ಕೆಟ್ಟ ಹೆಸರನ್ನ ಇವತ್ತು ನಾನು ಹೋಗಲಾಡಿಸಿದ್ದೀನಿ. ಅಂದ್ರೆ ಯಾವ ರೀತಿ ಅಂದ್ರೆ, ನಾನು ಇವತ್ತು ನದಿಗೆ ಬಿದ್ದಿದ್ರಿಂದಾನೆ ಇವರು ನನ್ನನ್ನು ಕಾಪಾಡಿದ್ದು. ಸೊ ಹಾಗಾಗಿ ನನ್ನನ್ನು ಕಾಪಾಡಿರೋ ಮೂಲಕ ಇವ್ರಿಗಿರ್ತಕ್ಕಂಥ ಅಂದ್ರೆ ಇವ್ರಿಗೆ ಇಷ್ಟು ದಿನ ಇದ್ದಂತಹ ಆ ಒಂದು ಕೆಟ್ಟ ಹೆಸರನ್ನ ಇವರು ಹೋಗಲಾಡಿಸ್ಕೊಂಡಿದ್ದಾರೆ. ಅಂದ್ರೆ ಅದಕ್ಕೆ ನಾನೇ ಕಾರಣ. ಯಾಕಂತಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವರು ಹೆಣ್ಣು ಮಕ್ಕಳನ್ನ ಕಾಪಾಡಿದ್ದಾರೆ ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಇದನ್ನ ಕೇಳಿಸ್ಕೊಂಡು ನಮ್ಮ ಕುಂದವೈ ದೇವಿಯವರು ಮತ್ತೆ ಪೊನ್ನಿಯಿನ್ ಸೆಲ್ವನ್ ಅವರು ಮತ್ತೆ ನಮ್ಮ ವಾನತಿಯವರು 3 ಜನನು ನಗೋದಕ್ಕೆ ಶುರು ಮಾಡ್ತಾರೆ ಜೋರಾಗಿ. ಇವ್ರು ನಗೋದನ್ನ ಕೇಳಿ ಸುತ್ತಮುತ್ತ ಇರ್ತಕ್ಕಂತಹ ಪಕ್ಷಿಗಳು ಅಂದ್ರೆ ಪ್ರಕೃತಿಯಲ್ಲಿರ್ತಕ್ಕಂತಹ ಪಕ್ಷಿಗಳು ಇವೆಲ್ಲವೂ ಕೂಡ ಸದ್ದು ಅಂದ್ರೆ ಅದು ಕೂಡ ಸಂತೋಷದಿಂದ ನಗ್ತಾ ಇರೋ ರೀತಿಯಲ್ಲಿ ಅದು ಕೂಡ ಸದ್ದನ್ನ ಮಾಡೋದಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. ಮತ್ತೆ ದೂರದಲ್ಲಿ ಸಮೀಪದಲ್ಲಿರ್ತಕ್ಕಂತಹ ನಮ್ಮ ಪೂಂಗುಳಲಿಯವರು ಸೇಂದನ ಮುದನ್ ಅವ್ರನ್ನ ಉದ್ದೇಶಿಸಿ, ಅಮುದ ನೋಡಲ್ಲಿ ಆ 3 ಜನ ಯಾವ ರೀತಿ ನಗ್ತಾ ಇದ್ದಾರೆ ನೋಡು, ಒಳ್ಳೆ ರಾಕ್ಷಸರ ತರ ನಗ್ತಾ ಇದ್ದಾರೆ ಅಂತ ನಮ್ಮ ಪೂಂಗುಳಲಿಯವರು ಹೊಟ್ಟೆಯವ್ರಿ ಪಟ್ಕೊಂಡು ಹೇಳೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಸೊ ಇದು ಹಾಗಿರ್ಲಿ, ಈಗ ನಮ್ಮ ಮಧುರಾಂತಕ ಚೋಳ ಅವರು ಅಲ್ಲಿ ಅಂದ್ರೆ ನಮ್ಮ ವಂದ್ಯದೇವನವರು ಮಧುರಾಂತಕ ಚೋಳ ಅವ್ರನ್ನ ಆಕಸ್ಮಿಕವಾಗಿ ನಮ್ಮ ಮಧುರಾಂತಕ ಚೋಳ ಅವರು ಕುದುರೆಯನ್ನ ಚಲಾಯಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ವಂದ್ಯದೇವನವರು ಪ್ರಯಾಣ ಮಾಡ್ಬೇಕಾದ್ರೆ ನೋಡ್ತಾರೆ. ಆಗ ನಮ್ಮ ಮಧುರಾಂತಕ ಚೋಳ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆಗ ನಮ್ಮ ಮಧುರಾಂತಕ ಚೋಳ ಅವರು ಕಾಣೆ ಆಗ್ಬಿಡ್ತಾರೆ. ಕುದುರೆ ಮಾತ್ರ ಅಲ್ಲಿ ನಿಂತಿರೋದನ್ನ ನೋಡ್ತಾರೆ. ನಂತರ ನಮ್ಮ ವಂದ್ಯದೇವನವರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗದೆ ನಂತರ ಅವರ ಪ್ರಯಾಣವನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ನಾವು ನೋಡಿದ್ವಿ ಅಲ್ವಾ. ಸೊ ಹಾಗಿದ್ಮೇಲೆ ಅಲ್ಲಿ ಕಾಣೆಯಾದಂತಹ ನಮ್ಮ ಮಧುರಾಂತಕ ಚೋಳ ಅವ್ರಿಗೆ ಏನಾಯ್ತು ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಏನಿಲ್ಲ ಸ್ನೇಹಿತರೆ, ನಮ್ಮ ಅನಿರುದ್ಧ ಬ್ರಹ್ಮರಾಯರವರು ಯಾವಾಗ ನಮ್ಮ ವಾನತಿಯವರಿಗೆ ಪರೀಕ್ಷೆಯನ್ನ ಇಟ್ಟು ನಂತರ ನಮ್ಮ ವಾನತಿಯವರು ಆನೆಯ ಅಂಬಾರಿ ಒಳಗಡೆ ಕೂತ್ಕೊಂಡು ನಂತರ ನಮ್ಮ ವಾನತಿಯವರು ಮತ್ತೆ ಕುಂದವೈ ದೇವಿಯವರು ಅಂದ್ರೆ ನಾಗಪಟ್ಟಿನಂಗೆ ಹೋಗ್ಬೇಕು ಅಂತ ಅವರು ಹೋಗ್ತಾರೋ, ನಂತರ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು ಅವರು ಕೂಡ ತಂಜಾವೂರಿಗೆ ಹೋಗ್ಬೇಕು ಅಂತ ಹೇಳಿ ಅವರು ಕೂಡ ಪಲ್ಲಕ್ಕಿ ಒಳಗಡೆ ಕೂತ್ಕೊಂಡು ಅವರು ಕೂಡ ಪ್ರಯಾಣವನ್ನ ಶುರು ಮಾಡ್ತಾರೆ. ಅವರು ಪ್ರಯಾಣ ಮಾಡಬೇಕಾದ್ರೆ ದಾರಿಯಲ್ಲಿ ಒಂದು ಆಶ್ಚರ್ಯವನ್ನ ನೋಡ್ತಾರೆ. ಒಂದು ಆಶ್ಚರ್ಯ ಎದುರಾಗುತ್ತೆ ನಮ್ಮ ಅನಿರುದ್ಧ ಬ್ರಹ್ಮರಾಯರವ್ರಿಗೆ. ಏನ್ ಆಶ್ಚರ್ಯ ಅಂದ್ರೆ, ಯಾರೋ ಒಬ್ಬ ಯುವಕ ಮರದ ಹತ್ರ ಕೂತ್ಕೊಂಡು ಕಾಲಿಗೆ ಗಾಯ ಆಗಿದೆ,
ತುಂಬಾನೇ ಒದ್ಲಾಡ್ತಾ ಇರುವಂತಹ ದೃಶ್ಯವನ್ನ ನಮ್ಮ ಅನಿರುದ್ಧ ಭ್ರಮರಾಯರವರು ನೋಡ್ತಾರೆ ಪಲ್ಲಕ್ಕಿಲಿ ಹೋಗ್ಬೇಕಾದ್ರೆ. ಕೂಡಲೇ ನಮ್ಮ ಅನಿರುದ್ಧ ಭ್ರಮರಾಯರವರು ಪಲ್ಲಕ್ಕಿಯನ್ನ ನಿಲ್ಲಿಸೋದು ಕೇಳಿ ಪಲ್ಲಕ್ಕಿಯಿಂದ ಇಳಿದು ನಮ್ಮ ಅನಿರುದ್ಧ ಭ್ರಮರಾಯರವರು ಆ ಯುವಕನ ಬಳಿ ಹೋದಾಗ ಆಗ ನಮ್ಮ ಅನಿರುದ್ಧ ಭ್ರಮರಾಯರವ್ರಿಗೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ ಮಧುರಾಂತಕ ಚೋಳ ಅವರು ಅಂತ. ಆಗ ಕೂಡಲೇ ಯುವರಾಜರೇ ಏನಾಯ್ತು ನಿಮ್ಗೆ, ಏನಾಯ್ತು, ನೀವು ಯಾಕೆ ಮರದ ಹತ್ರ ಕೂತ್ಕೊಂಡು ಹೀಗೆ ಕಾಲಿಗೆಲ್ಲ ಗಾಯ ಆಗಿದೆಯಲ್ಲ, ಇದೆಲ್ಲ ಹೇಗಾಯ್ತು, ಏನು ಏನು ಹೇಳಿ ಹೇಳಿ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ ತುಂಬಾನೇ ಗಾಬರಿಯಿಂದ. ಆಗ ನಮ್ಮ ಮಧುರಾಂತಕ ಚೋಳ ಅವ್ರಿಗೆ ಅಂದ್ರೆ ಮಧುರಾಂತಕ ಚೋಳ ಅವರು ಕೂಡಲೇ ಎದ್ದು ನಿಂತ್ಕೊಂಡು ಅಂದ್ರೆ ಮೆತ್ತಿಗೆ ನಿಧಾನಕ್ಕೆ ಎದ್ದೊಳೋದಕ್ಕೂ ಆಗ್ತಾ ಇರೋದಿಲ್ಲ, ಕೂಡಲೇ ನಿಧಾನಕ್ಕೆ ಎದ್ದು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಅನಿರುದ್ಧ ಭ್ರಮರಾಯರವರು ಅಲ್ಲಿರ್ತಕ್ಕಂತಹ ಸೈನಿಕರನ್ನ ಕರೆಸಿ ನೋಡಿ ಇವ್ರನ್ನ ಹುಷಾರಾಗಿ ಪಲ್ಲಕ್ಕಿ ಒಳಗಡೆ ಕೂರಿಸಿ ಅಂತ ಹೇಳಿ ಪಲ್ಲಕ್ಕಿ ಒಳಗಡೆ ಕೂರಿಸ್ತಾರೆ. ನಂತರ ನಮ್ಮ ಅನಿರುದ್ಧ ಭ್ರಮರಾಯರವರು ಕೂಡ ಪಲ್ಲಕ್ಕಿ ಒಳಗಡೆ ಬಂದು ಕೂತ್ಕೋತಾರೆ. ನಂತರ ಇವರು ಪ್ರಯಾಣವನ್ನ ಶುರು ಮಾಡ್ತಾರೆ. ನಂತರ ಇವರು ಪ್ರಯಾಣ ಮಾಡ್ಬೇಕಾದ್ರೆ ನಮ್ಮ ಅನಿರುದ್ಧ ಭ್ರಮರಾಯರವರು ಮಧುರಾಂತಕ ಚೋಳ ಅವ್ರನ್ನ ಉದ್ದೇಶಿಸಿ ಕೇಳ್ತಾರೆ, ಯುವರಾಜ್ರೆ ನಿಮ್ಗೆ ಯಾಕೆ ಈ ಒಂದು ಅಂದ್ರೆ ಇಷ್ಟೊಂದು ಆಸೆ ಮತ್ತೆ ಇಷ್ಟೊಂದು ರಹಸ್ಯವಾಗಿ ಅಂದ್ರೆ ನಿಮ್ಮ ಒಂದು ಅಂದ್ರೆ ನಿಮ್ಗೆ ರೈಟ್ಸ್ ಇದೆ, ನೀವು ಈ ಚೋಳ ಸಾಮ್ರಾಜ್ಯಕ್ಕೆ ನೀವು ರಾಜ ಆಗ್ಬೇಕು ಅನ್ನೋ ಒಂದು ಆಸೆ ಇದ್ರೆ ನೀವು ಡೈರೆಕ್ಟ್ ಆಗಿ ಸುಂದರ ಚೋಳ ಅವ್ರ ಹತ್ರ ಹೋಗಿ ಕೇಳ್ಬೋದಲ್ವಾ, ಅದನ್ನ ಬಿಟ್ಟು ಈ ರೀತಿ ರಹಸ್ಯವಾಗಿ ನೀವು ಚಿನ್ನ ಪಳುವೆಟ್ಟರೆಯರವರು ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿ ಚಿನ್ನ ಪಳುವೆಟ್ಟರೆಯರವರ ಪ್ರಕಾರ ನೀವು ಅಂದ್ರೆ ಅವ್ರು ಏನೋ ತಂತ್ರ ಮಾಡ್ತಾರೆ ಅಥವಾ ಪೆರಿಯ ಪಳುವೆಟ್ಟರೆಯರವರು ಏನೋ ತಂತ್ರ ಮಾಡ್ತಾರೆ ಅಂತ ಹೇಳಿ ನೀವು ಹೀಗೆ ರಹಸ್ಯವಾಗಿ ಪ್ರಯಾಣ ಮಾಡೋದಕ್ಕೆ ಹೋಗಿ ಹೀಗೆ ಅನಾಹುತಗಳನ್ನ ಮಾಡ್ಕೋತಾ ಇದ್ದೀರಲ್ಲ, ಇದು ನಿಮ್ಗೆ ಚೆನ್ನಾಗಿದ್ಯಾ ಹೇಳಿ? ನಿಮ್ಗೆ ರಾಜ ಆಗ್ಬೇಕು ಅನ್ನೋ ಒಂದು ಆಸೆ ಇದ್ರೆ ಖಂಡಿತ ನೀವು ಸುಂದರ ಚೋಳ ಅವ್ರ ಹತ್ರ ಹೋಗಿ ಕೇಳ್ಬೋದಲ್ವಾ, ನಾವ್ಯಾರು ನಿಮ್ಗೆ ಅಡ್ಡ ಬರೋದಿಲ್ಲ, ನೀವೇ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಸ್ವಲ್ಪ ಅಡ್ವೈಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಮ್ಮ ಅನಿರುದ್ಧ ಭ್ರಮರಾಯರವರು. ಅಂದ್ರೆ ಇದನ್ನ ಕೇಳಿಸ್ಕೊಂಡಂತಹ ನಮ್ಮ ಮಧುರಾಂತಕ ಚೋಳ ಅವರು ಕೂಡಲೇ ನಮ್ಮ ಅನಿರುದ್ಧ ಭ್ರಮರಾಯರವ್ರನ್ನ ಉದ್ದೇಶಿಸಿ, ನೋಡಿ ನೀವು ನನಗೆ ಬುದ್ಧಿ ಹೇಳೋವಂಥ ಅವಶ್ಯಕತೆ ಇಲ್ಲ, ಮತ್ತೆ ನೀವು ಅನ್ಕೊಂಡಿರೋ ಹಾಗೆ ನಾನು ಯಾವುದೇ ಅಂದ್ರೆ ರಾಜ ಆಗಬೇಕು ಅಥವಾ ಅಂದ್ರೆ ಏನೋ ತಂತ್ರ ಮಾಡ್ತಾ ಇರೋ ಗುಂಪಿಗೆ ಸೇರ್ಕೊಂಡು ನಾನು ಚೋಳ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ನಾನು ಕೂಡ ತಂತ್ರ ಮಾಡ್ತಾ ಇರೋದು, ಇದೆಲ್ಲ ನೀವು ಕಲ್ಪನೆ ಮಾಡ್ಕೋತಾ ಇದ್ದೀರಾ, ಇದೆಲ್ಲ ಸುಳ್ಳು, ಖಂಡಿತ ಸುಳ್ಳು, ನೀವು ಅನ್ಕೊಂಡಿರೋದೆಲ್ಲ ಸುಳ್ಳು. ನಾನು ಯಾವುದೋ ಬೇರೆ ಕೆಲಸದ ಮೇಲೆ ಹೋಗ್ತಾ ಇದ್ದೆ, ಸೊ ನಾನು ಅಂದ್ರೆ ಆಕಸ್ಮಿಕವಾಗಿ ಕುದುರೆಯಿಂದ ಬಿದ್ದು ನಾನು ಈ ರೀತಿ ಗಾಯ ಮಾಡ್ಕೊಂಡಿದ್ದೀನಿ, ನೀವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಮನಸ್ಸಿನಲ್ಲಿ ನಮ್ಮ ಮಧುರಾಂತಕ ಚೋಳ ಅವ್ರಿಗೆ ಭಯ ಇರುತ್ತೆ, ಅಂದ್ರೆ ಭಯ ಬರುತ್ತೆ, ಈ ವ್ಯಕ್ತಿಗೆ ಹೇಗೆ ಇದೆಲ್ಲ ಗೊತ್ತಾಯ್ತು, ಅಂದ್ರೆ ನಾನು ಎಲ್ಲಿಗೆ ಹೋಗ್ತೀನಿ, ನಾನು ಏನ್ ಮಾಡ್ತಾ ಇದ್ದೀನಿ ಎಲ್ಲವೂ ಕೂಡ ಈ ವ್ಯಕ್ತಿ ಕಣ್ಣಿಗೆ ಕಟ್ಟಿದಾಗ ಅದೇ ರೀತಿ ಹೇಳ್ತಾರಲ್ಲ, ಅಂದ್ರೆ ನೋಡ್ದಂಗೆ ಹೇಳ್ತಾರಲ್ಲ, ಈ ವ್ಯಕ್ತಿ ಹೇಗೆ ಗೊತ್ತು ಅಂತ ನಮ್ಮ ಮಧುರಾಂತಕ ಚೋಳ ಅವರು ಯೋಚನೆ ಮಾಡ್ತಾರೆ ಮನಸ್ಸಿನಲ್ಲೇ. ಅಂದ್ರೆ ನಮ್ಮ ಮಧುರಾಂತಕ ಚೋಳ ಅವ್ರಿಗೆ ಅವರ ಸುತ್ತಮುತ್ತ ಏನ್ ನಡೀತಾ ಇದೆ ಮತ್ತೆ ಅದನ್ನ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳುವಂತ ಬುದ್ಧಿಶಕ್ತಿ, ಅಷ್ಟೊಂದು ಬುದ್ಧಿ ನಮ್ಮ ಮಧುರಾಂತಕ ಚೋಳ ಅವ್ರಿಗೆ ಇರೋದಿಲ್ಲ. ಆದ್ರೆ ನಮ್ಮ ಮಧುರಾಂತಕ ಚೋಳ ಅವರು ಹೀಗೆ ನಂದಿನಿ ದೇವಿಯವರು ಮತ್ತೆ ಪೆರಿಯ ಪಳುವೆಟ್ಟರೆಯರವರು ಇವರು ನಮ್ಮ ಮಧುರಾಂತಕ ಚೋಳ ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಅವ್ರಿಗೆ ರಾಜ್ಯದ ಮೇಲೆ ಅಂದ್ರೆ ಆಸೆ ಬರೋ ರೀತಿಯಲ್ಲಿ ಅವ್ರನ್ನ ಬ್ರೈನ್ ವಾಶ್ ಮಾಡಿರ್ತಾರೆ. ನಮ್ಮ ನಂದಿನಿ ದೇವಿಯವರು ಮುಖ್ಯವಾಗಿ 2 ವರ್ಷಗಳ ಹಿಂದೆ ಯಾವಾಗ ನಂದಿನಿ ದೇವಿಯವ್ರನ್ನ ನಮ್ಮ ಮಧುರಾಂತಕ ಚೋಳ ಅವರು ಭೇಟಿ ಮಾಡ್ತಾರೋ ಆವತ್ತಿನಿಂದ ನಮ್ಮ ಮಧುರಾಂತಕ ಚೋಳ ಅವರು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡಿರ್ತಾರೆ, ಪರ್ಸೆಪ್ಷನ್ ಚೇಂಜ್ ಮಾಡ್ಕೊಂಡಿರ್ತಾರೆ, ಅಂದ್ರೆ ದೃಷ್ಟಿಕೋನವನ್ನೇ ಚೇಂಜ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಅವರನ್ನ ತೀವ್ರವಾಗಿ ಶಿವಭಕ್ತನಾಗಿ ಬೆಳೆಸಬೇಕು ಅಂತ ನಮ್ಮ ಸೆಂಬಿಯನ್ ಮಾದೇವಿಯವರು ಅವ್ರನ್ನ ಚಿಕ್ಕ ವಯಸ್ಸಿನಿಂದನೂ ಅವ್ರನ್ನ ತೀವ್ರವಾದಂತಹ ಶಿವಭಕ್ತನನ್ನಾಗಿ ಬೆಳೆಸಿರ್ತಾರೆ. ಅಂತಹ ಒಬ್ಬ ವ್ಯಕ್ತಿಯನ್ನ ಹೀಗೆ ರಾಜ್ಯದ ಮೇಲೆ ಆಸೆ ಬರೋ ರೀತಿಯಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ ಅಂದ್ರೆ ನೀವು ಲೆಕ್ಕ ಹಾಕಿ ಸ್ನೇಹಿತರೆ, ನಮ್ಮ ನಂದಿನಿ ದೇವಿಯವರು ಯಾವ ಮಟ್ಟಕ್ಕೆ ಅವರ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು ಮತ್ತೆ ಅವರ ಒಂದು ಸೌಂದರ್ಯದ ಬಲೆಗೆ ಬೀಳಿಸ್ಕೊಂಡು, ಅಂದ್ರೆ ಅವರು ಯಾವಾಗಲೂ ಕೂಡ ಯಾವುದೇ ವ್ಯಕ್ತಿಯನ್ನ ಅಂದ್ರೆ ಯಾವುದಾದ್ರೂ ವ್ಯಕ್ತಿಯಿಂದ ಅವ್ರಿಗೆ ಯೂಸ್ ಆಗುತ್ತೆ, ಉಪಯೋಗ ಆಗುತ್ತೆ ಅಂತ ಗೊತ್ತಾದ್ರೆ ಖಂಡಿತ ಆ ವ್ಯಕ್ತಿಯನ್ನ ನಂದಿನಿ ದೇವಿಯವರು ಅವರ ಒಂದು ಸೌಂದರ್ಯದ ಬಲೆಗೆ ಬೀಳಿಸ್ಕೊಂಡು ಅವರ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಸೊ ಇದು ನಮ್ಮ ಪಾರ್ಥಿಬೇಂದ್ರ ಪಲ್ಲವನವರ ಕೇಸ್ನಲ್ಲೂ ಇದೇ ಆಗಿರೋದು, ಮತ್ತೆ ಕಂದಮಾರನವರ ಕೇಸ್ನಲ್ಲೂ ಇದೇ ಆಗಿರೋದು, ಮತ್ತೆ ಪೆರಿಯ ಪಳುವೆಟ್ಟರೆಯವರ ಕೇಸ್ನಲ್ಲೂ ಇದೇ ಆಗಿರೋದು. ಸೊ ನೋಡಿ ಹೇಗಿದೆ, ಎಲ್ಲರೂ ಕೂಡ ನಮ್ಮ ನಂದಿನಿ ದೇವಿಯವರ ಸೌಂದರ್ಯದ ಬಲೆಗೆ ಹೇಗೆ ಬಿದ್ದಿದ್ದಾರೆ ನೋಡಿ. ಅಂದ್ರೆ ನಮ್ಮ ನಂದಿನಿ ದೇವಿಯವರ ಸೌಂದರ್ಯಕ್ಕೆ ಬೀಳದೆ ಇರ್ತಕ್ಕಂತಹ ಏಕೈಕ ವ್ಯಕ್ತಿ ಸೂಪರ್ ಹೀರೋ ವಂದ್ಯದೇವನವರು ಮಾತ್ರ ಸ್ನೇಹಿತರೆ.
ಸೊ ಇದನ್ನ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಹಾಗಾಗಿ ಇನ್ನೇನು ನಾವು ಅಂದರೆ ಪೊನ್ನಿಯಿನ್ ಸೆಲ್ವನ್ನ ಮುಗಿಸೋವಂಥ ಹಂತಕ್ಕೆ ಬರ್ತಾ ಇದ್ದೀವಿ. ಇನ್ನೂ ಕೂಡ ಮುಖ್ಯವಾಗಿ ನಮ್ಮ ಆದಿತ್ಯ ಕರಿಕಾಲನ್ ಅವರು ಇದ್ದಾರೆ, ಮತ್ತೆ ನಂದಿನಿ ದೇವಿ ಅವ್ರಿಗೂ ಆದಿತ್ಯ ಕರಿಕಾಲನ್ ಅವ್ರಿಗೂ ಆ ಒಂದು ಫೈಟ್ ಯಾವ ರೀತಿ ಇರುತ್ತೆ ಅಂದರೆ, ನಂದಿನಿ ದೇವಿ ಅವರು ಆದಿತ್ಯ ಕರಿಕಾಲನ್ ಅವ್ರನ್ನ ಸಾಯಿಸಬೇಕು ಅಂತ ಹೇಳಿ ಅವ್ರು ಈಗ ಆಲ್ರೆಡಿ ಪ್ಲಾನ್ ಅನ್ನ ಮಾಡಿಕೊಂಡು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಅದನ್ನ ತಡಿಬೇಕು ಅಂತೇಳಿ ಕುಂದವೈ ದೇವಿ ಅವರು ಕೂಡ ಅವ್ರಿಗಾದಷ್ಟು ಅವರು ಟ್ರೈ ಮಾಡಿದ್ದಾರೆ. ಯಾವ ರೀತಿ ಟ್ರೈ ಮಾಡಿದ್ದಾರೆ, ವಂದ್ಯದೇವನವ್ರ ಮುಖಾಂತರ ಅವರು ಒಂದು ಪತ್ರವನ್ನ ಕೊಟ್ಟು ಕಾಂಜಿಪುರಂ ಕಳಿಸಿದ್ದಾರೆ. ನಮ್ಮ ವಂದ್ಯದೇವನವರು ಈಗ ಕಾಂಜಿಪುರಂಗೆ ಹೋಗ್ತಾ ಇದ್ದಾರೆ. ಕಾಂಜಿಪುರಂಗೆ ಹೋಗಿ ಹೇಗಾದ್ರೂ ಮಾಡಿ ನನ್ನ ಬಾಸ್ ಆದಿತ್ಯ ಕರಿಕಾಲನ್ ಅವರ ಪ್ರಾಣವನ್ನ ಕಾಪಾಡಬೇಕು, ಮತ್ತೆ ಅವ್ರನ್ನ ಹೇಗಾದ್ರೂ ಮಾಡಿ ಕಡಂಬೂರ್ ಪ್ಯಾಲೇಸ್ಗೆ ಹೋಗದೆ ಇರೋ ರೀತಿ ತಡಿಬೇಕು ಅಂತ ಹೇಳಿ ನಮ್ಮ ವಂದ್ಯದೇವನವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ. ಇನ್ನೊಂದು ಕಡೆ ನಮ್ಮ ನಂದಿನಿ ದೇವಿಯವರು ಹೇಗಾದ್ರೂ ಮಾಡಿ ಕಾಂಜಿಪುರಂನಿಂದ ಆದಿತ್ಯ ಕರಿಕಾಲನ್ನ ಕಡಂಬೂರ್ ಪ್ಯಾಲೇಸ್ಗೆ ಕರೆಸ್ಕೊಂಡು ಅವ್ರನ್ನ ಸಾಯಿಸಬೇಕು ಅಂತ ಹೇಳಿ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳ ಜೊತೆ ಸೇರ್ಕೊಂಡು ಅವರು ತಂತ್ರ ಮಾಡಿದ್ದಾರೆ. ಮತ್ತೆ ಮುಖ್ಯವಾಗಿ ಸುಂದರ ಚೋಳ ಅವ್ರನ್ನ ಸಾಯಿಸೋದಕ್ಕೂ ಕೂಡ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅದನ್ನ ಅವರು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅದೆಲ್ಲ ನಾನು ಆಲ್ರೆಡಿ ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದ್ರೂ ಕೂಡ ಮುಂದೆ ಕತೆ ಹೇಳ್ತಾ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ನಂತರ ಈಗ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ನಾಗಪಟ್ಟಿನಂನಲ್ಲಿ ಇರ್ತಕ್ಕಂತಹ ಬುದ್ಧ ಮಠದಲ್ಲೇನೆ ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತ ನಮ್ಮ ಕುಂದವೈ ದೇವಿಯವರು ಅವ್ರಿಗೆ ಆದೇಶ ಮಾಡಿದ್ದಾರೆ. ಆದರೆ ಈಗ ನಮ್ಮ ಚೋಳ ಸಾಮ್ರಾಜ್ಯದ ವಾತಾವರಣ ಕ್ಲೈಮೇಟ್ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಈಗ ತಾನೇ ಚೋಳ ಸಾಮ್ರಾಜ್ಯದಲ್ಲಿ ಜೋರಾದಂತಹ ಮಳೆ ಬಂದು ಮತ್ತೆ ನೀವು ನೋಡಿದ್ದೀರಾ ಸ್ನೇಹಿತರೆ, ವಂದ್ಯದೇವನವರು ಮತ್ತೆ ಪೊನ್ನಿಯಿನ್ ಸೆಲ್ವನ್ ಅವರು ಇವರಿಬ್ರು ಕೂಡ ಸಮುದ್ರದ ನಡುವೆ ಬಂದಂತಹ ಸುಂಟರ ಗಾಳಿಗೆ ಸಿಕ್ಕಾಕೊಂಡು ಅವ್ರು ಎಷ್ಟೆಲ್ಲ ಒದ್ಲಾಡಿದ್ದಾರೆ ಅನ್ನೋದು ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಆ ಒಂದು ಸಂದರ್ಭದಲ್ಲೇನೆ ಚೋಳ ಸಾಮ್ರಾಜ್ಯದಲ್ಲಿ ಅಂದ್ರೆ ಕೋಡಿಕ್ಕರೆ ಹತ್ರ ಅಂದ್ರೆ ಕೋಡಿಕ್ಕರೆ ಸಮುದ್ರದ ತೀರದಲ್ಲಿ ಕೋಡಿಕ್ಕರೆಯಲ್ಲಿರ್ತಕ್ಕಂತಹ ಆ ಒಂದು ಕಾಡಲ್ಲೆಲ್ಲ ತುಂಬಾನೇ ಜೋರಾದಂತಹ ಮಳೆ ಬಂದು ಎಷ್ಟೋ ಮರಗಳು ಬೇರ್ ಸಮೇತ ಕಿತ್ತೋಗಿರುತ್ತೆ ಸ್ನೇಹಿತರೆ, ಬೇರ್ ಸಮೇತ ಬಿದ್ದೋಗಿರುತ್ತೆ. ಸೊ ಹಾಗಾಗಿ ಹೀಗಿರ್ಬೇಕಾದ್ರೆ ಇನ್ನೂ ಮಳೆ ಬರೋ ಅಂತ ಪರಿಸ್ಥಿತಿಯಲ್ಲೇ ಇರುತ್ತೆ. ವಾತಾವರಣ ತುಂಬಾನೇ ತಣ್ಣಗಿರುತ್ತೆ, ಅಂದ್ರೆ ತುಂಬಾನೇ ಕೋಲ್ಡ್ ವಾತಾವರಣ ಇರುತ್ತೆ. ಇನ್ನೂ ಕೂಡ ಜೋರಾದಂತಹ ಮಳೆ ಬರೋ ಸಾಧ್ಯತೆಗಳು ತುಂಬಾನೇ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಹೇಳೋದಕ್ಕಾಗೋದಿಲ್ಲ, ಒಂದು ವೇಳೆ ಚೋಳ ಸಾಮ್ರಾಜ್ಯದಲ್ಲಿ ಜೋರಾದಂತಹ ಮಳೆ ಬಂದು ಕೊಲ್ಲಿಡಂ ನದಿ ಅಂದ್ರೆ ಆ ಒಂದು ಕಾವೇರಿ ನದಿ ಏನ್ ಹರಿಯುತ್ತೆ ಅಥವಾ ಆ ಕೊಲ್ಲಿಡಂ ನದಿ, ಆ ನದಿಯ ಹೆಸರು ಕೊಲ್ಲಿಡಂ ಅಂತ ನಾನೀಗ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕೊಲ್ಲಿಡಂ ನದಿಯಲ್ಲಿ ನಡೆದಂತಹ ಕೆಲವು ದೃಶ್ಯಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕೊಲ್ಲಿಡಂ ನದಿಯನ್ನ ಪರಿಚಯ ಮಾಡಿದ್ದೀನಿ ಆಲ್ರೆಡಿ. ಕೊಲ್ಲಿಡಂ ನದಿ ಅಂತ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಆ ಕೊಲ್ಲಿಡಂ ನದಿಯೆಲ್ಲ ಉಕ್ಕಿ ಆ ನದಿಯ ನೀರು ಹೊರಗಡೆ ಬಂದು ಚೋಳ ಸಾಮ್ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಮನೆಗಳಿಗೆಲ್ಲ ನೀರು ನುಗ್ಗಿ ದೊಡ್ಡ ಪ್ರವಾಹನೇ ಬರುವಂತಹ ಸಾಧ್ಯತೆಗಳು ತುಂಬಾನೇ ಇದೆ ಸ್ನೇಹಿತರೆ. ಸೊ ಹೀಗಿರ್ಬೇಕಾದಂತಹ ಸಂದರ್ಭದಲ್ಲಿ ಚೋಳ ಸಾಮ್ರಾಜ್ಯದಲ್ಲಿ ಗೊಂದಲವಾದಂತಹ ಪರಿಸ್ಥಿತಿ ಒಂದ್ ಕಡೆ, ಇನ್ನೊಂದು ಕಡೆ ಪ್ರವಾಹ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ. ಸೊ ಚೋಳ ಸಾಮ್ರಾಜ್ಯ ಈಗ ಎಂತಹ ಒಂದು ಗೊಂದಲವಾದಂತಹ ಪರಿಸ್ಥಿತಿ, ಒಂದು ಕಡೆ ಪ್ರವಾಹ, ಇನ್ನೊಂದು ಕಡೆ ಚೋಳ ಸಾಮ್ರಾಜ್ಯವನ್ನೇ ಬೇರ್ ಸಮೇತ ಕಿತ್ತಾಕ್ಬೇಕು ಅಂತ ಹೊರಟಿರುವಂತ ಒಂದು ಗುಂಪು, ಇನ್ನೊಂದು ಕಡೆ ಯಾರು ರಾಜ ಆಗ್ಬೇಕು, ಮಧುರಾಂತಕ ಚೋಳ ಅವರೇ ರಾಜ ಆಗ್ಬೇಕು ಅಂತ ಒಂದು ಗುಂಪಾದ್ರೆ, ಇನ್ನೊಂದು ಗುಂಪು ಆದಿತ್ಯ ಕರಿಕಾಲನ್ ಅವರೇ ರಾಜ ಆಗ್ಬೇಕು. ಮುಖ್ಯವಾಗಿ ಕುಂದವೈ ದೇವಿಯವರು ಮತ್ತೆ ಸೆಂಬಿಯನ್ ಮಾದೇವಿಯವರು ಇವರಿಬ್ರು ಕೂಡ ಆದಿತ್ಯ ಕರಿಕಾಲನ್ ಅವರೇ ಅಂದ್ರೆ ಅವರೇ ರಾಜ ಆಗ್ಬೇಕು ಅಂತ ಹೇಳಿ ಅವರು. ಇನ್ನೊಂದು ಕಡೆ ಪೆರಿಯ ಪಳುವೆಟ್ಟರೈರವರು, ನಂದಿನಿ ದೇವಿಯವರು ಇವರೆಲ್ಲ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಸೇರಿಸ್ಕೊಂಡು ಅವರ ಒಂದು ಸಹಾಯ, ಅವರ ಒಂದು ಸಪೋರ್ಟ್ ಅನ್ನ ಪಡ್ಕೊಂಡು ಮಧುರಾಂತಕ ಚೋಳ ಅವರೇ ರಾಜ ಆಗ್ಬೇಕು ಅಂತ ಒಂದು ಗುಂಪು. ಇನ್ನೊಂದು ಕಡೆ ನಮ್ಮ ಶ್ರೀಲಂಕಾದಲ್ಲಿರ್ತಕ್ಕಂತಹ ವಾನತಿಯವರ ದೊಡ್ಡಪ್ಪ ಆದಂತಹ ಬೂದಿ ವಿಕ್ರಮ ಕೇಸರಿ ಅಥವಾ ಕೊಡುಂಬಾಳೂರು ಪೆರಿಯ ವೇಳಾರವರು, ಪೆರಿಯ ಪಳುವೆಟ್ಟರೈರವರು ಮತ್ತೆ ಚಿನ್ನ ಪಳುವೆಟ್ಟರೈರವ್ರನ್ನ ಕಂಡ್ರೆ ಇವ್ರಿಗೆ ಆಗೋದೇ ಇಲ್ಲ. ಸೊ ಹಾಗಾಗಿ ಇವರಿಬ್ರು ಕೂಡ ಸುಂದರ ಚೋಳ ಅವ್ರನ್ನ ಜೈಲಲ್ಲಿ ಇಟ್ಟಿರೋ ತರ ಇಟ್ಟಿದ್ದಾರೆ. ಅಲ್ಲಿ ಇವ್ರದೇ ಅಧಿಕಾರ, ಇವರೇ ದರ್ಬಾರ್ ನಡೆಸ್ತಾ ಇದ್ದಾರೆ ಅಂತ ಅವರು ಕೂಡ ಕೋಪದಲ್ಲಿದ್ದಾರೆ. ಇನ್ನೊಂದು ಕಡೆ ತಿರುಕೋಯಿಲೂರು ಮಲೈಮಾನ್, ನಮ್ಮ ಆದಿತ್ಯ ಕರಿಕಾಲನ್ ಅವರ ತಾತ ಆದಂತಹ ತಿರುಕೋಯಿಲೂರು ಮಲೈಮಾನ್ ಅವರು ನಮ್ಮ ಆದಿತ್ಯ ಕರಿಕಾಲನ್ ಅವರು ಈಗ ಕಡಂಬೂರ್ ಪ್ಯಾಲೇಸ್ಗೆ ಹೋಗೋದನ್ನ ಅವರು ಕೂಡ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಸೊ ಅದೆಲ್ಲ ನಾನು ಕತೆ ಹೇಳಬೇಕಾದ್ರೆ ಮುಂದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾನೇ ಸ್ವಾರಸ್ಯವಾಗಿ ಹೋಗ್ತಾ ಇದೆ ಕತೆ. ಈ ಕತೆಗೆ ಸಂಬಂಧಪಟ್ಟಂತಹ ಏನೇ ಅನುಮಾನಗಳು ಬಂದ್ರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ಟೇ ಟ್ಯೂನ್ಡ್ ಫಾರ್ ಪೊನ್ನಿಯಿನ್ ಸೆಲ್ವನ್ ಎಪಿಸೋಡ್ 15 ಅಂತ ಹೇಳ್ತಾ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ
ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.